ओम शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणीम्। हरि ओम। पांचजन्य ಸಂಪೂರ್ಣ ಗೀತಾ ಉಪನ್ಯಾಸದ ನಿಮಿತ್ತದಿಂದ ಮೊದಲನೇ ಅಧ್ಯಾಯದ ಚಿಂತನೆಯನ್ನು ಮಾಡ್ತಾ ಇದ್ದೆವು. ಅರ್ಜುನ ವಿಷಾದ ಯೋಗ. ಅರ್ಜುನನಿಗೆ ವಿಷಾದ ಬಂದ್ಬಿಡ್ತು. ವಿಷಾದ ಅಂದ್ರೆ ದುಃಖ, ಶೋಕ ಎಂಬುದಾಗಿ ಕೂಡ ಕರೀತಾರೆ. ರಾಮಾಯಣದಲ್ಲಿಯೂ ಕೂಡ ಈ ಶೋಕವೇ ಶ್ಲೋಕವನ್ನ ಕೊಟ್ಟು ಅಂತ ಹೇಳ್ತಾರೆ. ರಾಮಾಯಣದ ಆರಂಭದಲ್ಲಿ ಕೂಡ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿ ತೀರಕ್ಕೆ ಸ್ನಾನಕ್ಕಂತ ಹೋದಾಗ ಅಲ್ಲಿ ಎರಡು ಕ್ರೌಂಚ ಪಕ್ಷಿಗಳ ಮಿಥುನವಾಗಿ ಗಂಡು ಪಕ್ಷಿಯ ಒಬ್ಬ ಬೇಡ ಹೊಡೆದಾಗ ಹೆಣ್ಣು ಪಕ್ಷಿ ದುಃಖದಿಂದ ಅಳ್ತಾ ಇರುವ ಒಂದು ದೃಶ್ಯವನ್ನು ನೋಡ್ತಾರೆ. ಆಗ ಅವರ ಬಾಯಿಂದ ಮಾನಿಷಾದ ಪ್ರತಿಷ್ಠಾತ್ವಂ ಅಗಮಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಮವಧೀಃ ಕಾಮಮೋಹಿತಂ. ದುಃಖದಲ್ಲಿ ಅವರಿಗೆ ಶ್ಲೋಕ ಬಂದ್ಬಿಡ್ತಂತೆ. ಶೋಕದಿಂದ ಶ್ಲೋಕ ಬಂತು ಅಂತ ಹೇಳ್ತಾರೆ. ಅಲ್ಲಿಂದಲೇ ಅವರಿಗೆ ರಾಮಾಯಣ ಬರೆಯತಕ್ಕಂತಹ ಒಂದು ಪ್ರೇರಣೆ ಸಿಕ್ಕಿದ್ದು ಕಾಣುತ್ತೆ. ಮಹಾಭಾರತದಲ್ಲಿಯೂ ಕೂಡ ದ್ರೌಪದಿಯ ಕಥೆ, ಕುಂತಿಯ ಕಥೆ ನೋಡಿದಾಗ ಅನೇಕ ದುಃಖದ ಸನ್ನಿವೇಶಗಳನ್ನ ಕಾಣ್ತೇವೆ. ಭಗವದ್ಗೀತೆಯ ಆರಂಭದಲ್ಲಿಯೂ ಕೂಡ ಅರ್ಜುನನಿಗೆ ಶೋಕವಾಗಿರತಕ್ಕಂತಹ ಘಟನೆಯನ್ನ ನಾವು ನೋಡ್ತಿದ್ದೇವೆ. ಶೋಕ ಅನಿಷ್ಟ, ದುಃಖ ಯಾರಿಗೂ ಬೇಡ, ಸುಖ ಬೇಕು ನಮಗೆ. ಯಾಕೆ ದುಃಖ ಬೇಡ? ಯಾರಾದ್ರೂ ಹೇಳ್ಕೊಟ್ಟಿದ್ದಾರಾ? ದುಃಖವನ್ನ ನೀವು ಆಸ್ವಾದಿಸಬೇಡಿ, ಸುಖವನ್ನಷ್ಟೇ ಆಸ್ವಾದಿಸಿ ಅಂತ ಯಾರೂ ಪಾಠ ಮಾಡಿಲ್ಲ, ಯಾವ ಶಾಸ್ತ್ರವನ್ನು ತಿಳಿದಿಲ್ಲ. ಆದರೆ ಅತ್ಯಂತ ಸಹಜವಾಗಿ ಒಂದು ಮಗುವು ಕೂಡ ಸುಖ ಕೊಡುವ ತಾಯಿ ಹತ್ರ ಹೋಗುತ್ತೆ, ದುಃಖ ಕೊಡುವ ಇನ್ನೊಬ್ಬ ವ್ಯಕ್ತಿಯಿಂದ ದೂರವಾಗುತ್ತೆ. ಒಂದು ಪ್ರಾಣಿಯೂ ಕೂಡ ಹಸಿ ಹುಲ್ಲನ್ನು ಹಿಡಿದಂತಹ ವ್ಯಕ್ತಿಯ ಹತ್ರ ಹೋಗುತ್ತೆ, ದಂಡೋತ್ಯತಕರಂ ಪುರುಷಂ, ಕೈಯಲ್ಲಿ ದಂಡ ಹಿಡಿದಂತಹ ಪುರುಷನಿಂದ ದೂರ ಹೋಗುತ್ತೆ ಎಂಬುದಾಗಿ ಶಂಕರ ಭಗವತ್ಪಾದರು ಅಧ್ಯಾಸ ಭಾಷ್ಯದಲ್ಲಿ ಹೇಳ್ತಾರೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ದುಃಖ ಬೇಡ, ಸುಖ ಬೇಕು. ಹಸುಳೆಗೂ ಕೂಡ, ಶಿಶುವಿಗೂ ಕೂಡ ದುಃಖವನ್ನ ಆಸ್ವಾದಿಸಲ್ಲ, ಸುಖ ಬೇಕು ಅಂತಕ್ಕಂತಹ ಒಂದು ಅಪೇಕ್ಷೆ ಅತ್ಯಂತ ಸಹಜವಾಗಿದೆ. ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ಇದು ಜೀವದ ಅತ್ಯಂತ ಸಹಜವಾದ ಬಯಕೆ. ಇದಕ್ಕೆ ಏನು ಕಾರಣ? ಬಹಳಷ್ಟು ಚಿಂತನೆ ಮಾಡಿದ್ದಾರೆ ನಮ್ಮ ಹಿರಿಯರು. ಅವರು ಕೊನೆಗೆ ಬಂದ ತೀರ್ಮಾನ ಏನಂದ್ರೆ, ಜೀವದ ಸಹಜ ಸ್ವಭಾವವೇ ಸುಖ ಅಂತ. ದುಃಖ ಅನ್ನೋದು ಅಸಹಜತೆ. ನಮಗೆ ನಾವು ನಮ್ಮಿಂದ ದೂರವಾದಾಗ, ನಮ್ಮ ಸ್ವರೂಪದಿಂದ ದೂರ ಹೋದಾಗ ದುಃಖ ಅಡರಿಕೊಳ್ಳುತ್ತೆ ನಮ್ಮಲ್ಲಿ. ಯಾರು ನಮ್ಮ ಮೂಲ ಸ್ವರೂಪದಲ್ಲಿರ್ತೇವೋ, ನಾವು ನಾವಾಗಿರ್ತೇವೋ, ಆಗ ಸುಖಿಗಳಾಗಿರ್ತೇವೆ.
ಅಂದ್ರೆ ಸುಖ ಅನ್ನೋದು ನಮ್ಮೆಲ್ಲರ ಅತ್ಯಂತ ಸಹಜ ಸ್ವಭಾವ. ಅದಕ್ಕೇನೆ ನಮ್ಗೆ ಸುಖವೇ ಬೇಕು ಅಂತಕ್ಕಂತಹ ಒಂದು ಅಪೇಕ್ಷೆ ಉಂಟಾಗ್ಲಿಕ್ಕೆ ಕಾರಣ. ಸಹಜತೆ ಕಡೆಗೆ ಮರಳುವ ಪ್ರಯತ್ನ ಅದು. ಆದ್ದರಿಂದ ಮೋಕ್ಷ ಅನ್ನತಕ್ಕಂಥ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಸಹಜತೆ ಕಡೆಗೆ ಮರಳೋದು ಅಂತ, ನಾವೇ ಆಗೋದು ಅಂತ. ನಾವೀಗ ನಾವಾಗಿಲ್ಲ, ಇನ್ಯಾರೋ ಆಗಿದ್ದೇವೆ. ಶರೀರಾದಿಗಳ ಅಭಿಮಾನದಿಂದ ಅನಾತ್ಮ ಅಧ್ಯಾಸವನ್ನು ಮಾಡಿಕೊಂಡು ದುಃಖಿಗಳಾಗಿದ್ದೇವೆ. ತಮ್ಮ ಸ್ವರೂಪಕ್ಕೆ ಮರಳಿ ಸುಖಿಯಾಗಬೇಕು. ಅದಕ್ಕೆ ನಮ್ಗೆ ದುಃಖ ಅನಿಷ್ಟ, ಸುಖ ಅನ್ನೋದು ಇಷ್ಟ. ಅರ್ಜುನನಿಗೂ ಕೂಡ ದುಃಖ ಉಂಟಾಗಿದೆ. ಇಲ್ಲಿ ಅವನಿಗೆ ದುಃಖ ಸಹಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ದುಃಖಕ್ಕೆ ನಿಮಿತ್ತವಾಗಿ ರಾಗ ಅನ್ನುವಂಥದ್ದು ಉಂಟಾಗಿತ್ತು ಮೊದಲು. ರಾಗ ಅಂದ್ರೆ ಅತಿಯಾದಂತಹ ಒಂದು ತಾದಾತ್ಮ್ಯ. ತನ್ನ ಬಂಧುಗಳಲ್ಲಿ, ಗುರು ಹಿರಿಯರಲ್ಲಿ, ಸ್ನೇಹಿತರಲ್ಲಿ ಅತಿಯಾದಂತಹ ಒಂದು ತಾದಾತ್ಮ್ಯ ಉಂಟಾಗಿ ಅದರ ಪರಿಣಾಮವಾಗಿ ಅತಿಯಾದಂತಹ ಒಂದು ದುಃಖ ಉಂಟಾಯಿತು. ನೋಡಿ, ಯುದ್ಧಕ್ಕೆ ನಿಂತಹ ಬಂಧುಗಳನ್ನ ನೋಡಿದ ತಕ್ಷಣ ಅಷ್ಟು ತೀವ್ರವಾದ ದುಃಖವಾಗಲಿಕ್ಕೆ ಕಾರಣ ಏನಂದ್ರೆ ಯುದ್ಧದ ಪರಿಣಾಮವನ್ನು ಕೂಡ ಅವನ ಮನಸ್ಸಿಗೆ ತಂದುಕೊಂಡ ಅಂತ. ಯುದ್ಧದ ಪರಿಣಾಮ ಅಂದ್ರೆ ಏನು? ಈ ಮಹಾಭಾರತ ಯುದ್ಧದಲ್ಲಿ ತಮ್ಮ ಬಂಧುಗಳೆಲ್ಲ ಮಡಿದಾಗ ಅಲ್ಲಿ ಎಂತಹ ಒಂದು ವಾತಾವರಣ ನಿರ್ಮಾಣವಾಗುತ್ತೆ, ಅವರ ಮನೆಯಲ್ಲಿ ಎಂತಹ ವಾತಾವರಣ ನಿರ್ಮಾಣವಾಗುತ್ತೆ, ಆ ದೃಶ್ಯ ಅವನ ಮನಸ್ಸಿಗೆ ಬಂದು ನಿಂತುಕೊಳ್ತು. ನಿಜವಾಗಿ ಮಹಾಭಾರತದ ಯುದ್ಧದ ನಂತರ ಆ ಯುದ್ಧದ ಉತ್ತರ ಸ್ಥಿತಿಯ ಒಂದು ವರ್ಣನೆ ಮಹಾಭಾರತದಲ್ಲಿ ನೋಡಿದಾಗ ತುಂಬಾ ಕರುಳು ಕಿತ್ತು ಬರತಕ್ಕಂತಹ ದೃಶ್ಯ. ಎಲ್ಲ ಹೆಣವಾಗಿ ಬಿದ್ದಿದ್ದಾರೆ ರಾಶಿ ರಾಶಿ. ಅವರ ಹೆಣ್ಣಂದಿರು, ಹೆಣ್ಣು ಮಕ್ಕಳೆಲ್ಲ ಗಂಡನ ಶವವನ್ನ ಹುಡುಕೋದಕ್ಕೆ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಆ ದೊಡ್ಡ ಹೆಣದ ರಾಶಿಯಲ್ಲಿ ತಮ್ಮ ಗಂಡಂದಿರ ಶವವನ್ನು ಹುಡುಕುವಂಥದ್ದು ತುಂಬಾ ಕಠಿಣವಾದಂತಹ ಕೆಲಸವಾಗಿತ್ತು. ಧೃತರಾಷ್ಟ್ರನೇ ಸ್ವತಃ ಆ ದೃಶ್ಯ, ಗಾಂಧಾರಿ ಆ ದೃಶ್ಯವನ್ನು ನೋಡ್ಬಿಟ್ಟು ತುಂಬಾ ಹೃದಯ ವೇದನೆಯನ್ನ ನೊಂದು ಕೃಷ್ಣನಿಗೂ ಶಾಪ ಕೊಡ್ತಾಳೆ ಅವಳು. ಯಾಕಂದ್ರೆ ಯುದ್ಧೋತ್ತರ ಕಾಲದ ಒಂದು ಸನ್ನಿವೇಶ ಅತ್ಯಂತ ಭೀಕರವಾಗಿರತಕ್ಕಂಥದ್ದು. ಅವರ ಮನೆಯಲ್ಲಿ ಆಗತಕ್ಕಂತಹ ಅನಿಷ್ಟಗಳು, ಕಷ್ಟಗಳು, ಯಾವ ಆಚಾರ್ಯರನ್ನ ಗೌರವ ಭಾವದಲ್ಲಿ ಕಾಣಿಕೆಯನ್ನು ಹಿಡ್ಕೊಂಡು ಅರ್ಜುನ ಮನೆಗೆ ಹೋಗಿ ಆಚಾರ್ಯ ಮತ್ತು ಆಚಾರ್ಯಣಿಯರನ್ನ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಬಿಡ್ತಾ ಇದ್ನೋ ಅಂಥ ಮನೆಯಲ್ಲಿ ಆಚಾರ್ಯರಿಲ್ಲ. ಯಾವ ಪಿತಾಮಹರ ತೊಡೆಯಲ್ಲಿ ಕುಳಿತುಕೊಂಡು ಅವರ ಪ್ರೀತಿಯನ್ನ ಆಸ್ವಾದಿಸಿದ್ನೋ ರಾಜಭವನಕ್ಕೆ ಹೋದ್ರೆ ಅಲ್ಲಿ ಪಿತಾಮಹರಿಲ್ಲ. ಯಾವ ಬಂಧುಗಳು, ಸ್ನೇಹಿತರು ಕಷ್ಟದಲ್ಲಿ ಜೊತೆಗೆ ನಿಂತವರು ಅವ್ರು ಯಾರು ಇವತ್ತಿಗಿಲ್ಲ ಅಂತಕ್ಕಂಥ ಒಂದು ಸನ್ನಿವೇಶ ಅವನ ಮನಸ್ಸಿನಲ್ಲಿ ತುಂಬಿಕೊಂಡು ಅವರನ್ನೆಲ್ಲ ಕಳ್ಕೊಂಡು ನಾನು ಹೇಗ್ ಬದುಕೋದು ಅಂತಹ ಒಂದು ಚಿಂತನೆ ನಡೆದು ಒಂದು ವಿಶೇಷವಾದ ದುಃಖ, ಕೃಪಯ ಪರಯಾವಿಷ್ಟ, ವಿಶೇಷವಾದಂತಹ ಒಂದು ಕೃಪೆ, ದುಃಖ ಅವನ ಅಂತಃಕರಣದಲ್ಲಿ ತೋರ್ಕೊಳ್ತಾನೆ. ದುಃಖ ಸಣ್ಣದಾಗಿದ್ರೆ ಒಳಗಡೆನೆ ಬಂದು ಮರೆಮಾಚುತ್ತೆ. ದುಃಖ ಆಳವಾಗಿದ್ರೆ ಹೊರಗಡೆಗೆ ಅದು ಅಭಿವ್ಯಕ್ತವಾಗುತ್ತೆ. ಎಲ್ಲಾ ಭಾವನೆಗಳು ಕೂಡ, ಕಾಮವಾಗ್ಲಿ, ಕ್ರೋಧವಾಗ್ಲಿ, ಮೋಹವಾಗ್ಲಿ, ಅಸೂಯೆ ಆಗ್ಲಿ, ದುಃಖವಾಗ್ಲಿ, ಭಯವಾಗಲಿ, ಪ್ರತಿಯೊಂದು ಕೂಡ ತೀವ್ರವಾದಂತಹ ಸಂವೇದನೆ ಆದಾಗ ಹೊರಗಡೆ ಅಭಿವ್ಯಕ್ತವಾಗ್ತದೆ. ಹಾಗೆ ಅರ್ಜುನಿಗೆ ದುಃಖ ತೀವ್ರವಾದಂತಹ ಒಂದು ಆವೇಶ, ಸಂವೇದನೆಯಾಗಿತ್ತು. ಹೊರಗಡೆಗೆ ಅಭಿವ್ಯಕ್ತವಾಯಿತು. ಬಾಯಿ ಒಣಗುವಂಥದ್ದು, ಶರೀರ ಶಿಥಿಲವಾಗ್ತಕ್ಕಂಥದ್ದು, ರೋಮಹರ್ಷಣವಾಗ್ತಕ್ಕಂಥದ್ದು, ಮೈ ಬಿಸಿಯಾಗ್ತಕ್ಕಂಥದ್ದು, ತಲೆ ತಿರುಗ್ತಕ್ಕಂಥದ್ದು, ಇಂತಹ ಕೆಲವು ಲಕ್ಷಣಗಳನ್ನ ನಾವು ನಿನ್ನೆ ದಿನ ನೋಡಿದ್ದೆವು. ತದನಂತರ ಅವನು ದುಃಖತಪ್ತವಾದಂತಹ ಮನಸ್ಸಿನಿಂದ ತನ್ನ ಭಾವನೆಯನ್ನು ಹೊರಗಡೆ ಹಾಕ್ತಾ ಇದ್ದಾನೆ. ಏನ್ ಹೇಳ್ತಿದ್ದಾನೆ? ನಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ವಿಜಯವೂ ಬೇಡ ನನಗೆ, ರಾಜ್ಯವೂ ಬೇಡ ನನಗೆ, ಸುಖವೂ ಬೇಡ ನನಗೆ,
ಭೋಗವೂ ಬೇಡ ನನಗೆ, ಜೀವನವೇ ಬೇಡ ನನಗೆ ಅಂತ ಹೇಳ್ತಿದ್ದಾನೆ. ನಾನು ಬದುಕಲಿಕ್ಕೆ ಬಯಸಲ್ಲ ಕೃಷ್ಣ. ಬದುಕೇ ಬೇಡ ಅಂತ ಹೇಳಿದ್ಮೇಲೆ ಇನ್ನು ರಾಜ್ಯ ಯಾಕಬೇಕು, ಸುಖ ಯಾಕಬೇಕು, ಭೋಗ ಯಾಕಬೇಕು? ಎಷ್ಟೋ ಸಲ ತೀವ್ರವಾದಂತಹ ಈ ದುಃಖದ ಸನ್ನಿವೇಶದಲ್ಲಿ ಪ್ರತಿಯೊಬ್ಬರಿಗೂ ಹಾಗೆ ಅನಿಸ್ಲಿಕ್ಕಿದೆ. ಅದಕ್ಕೆ ಒಬ್ಬರು ಮಹಾತ್ಮರು ಹೇಳ್ತಾ ಇದ್ರು, ಪ್ರತಿಯೊಬ್ಬ ವ್ಯಕ್ತಿಯೂ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಅನಿಸ್ತದಂತೆ. ಜೀವನವೇ ಬೇಡ ಅಂತ ಅನ್ಸ್ಬಿಡತಕ್ಕಂತಹ ಒಂದು ಸನ್ನಿವೇಶಗಳು ಪ್ರತಿಯೊಬ್ಬರ ಜೀವನದಲ್ಲಿ ಒಮ್ಮೆ ಆದರೂ ಬಂದು ಹೋಗ್ತದೆ ಅಂತ. ಅಂದ್ರೆ ಅದೊಂದು ರೀತಿಯ ಆಪತ್ತು ವೈರಾಗ್ಯ. ಆರಂಭದಲ್ಲಿ ಇವರನ್ನೆಲ್ಲ ಕೊಲ್ಲಬೇಕು ಅಂತಾನೆ ಬಂದವನು ಮೋಹದ ಆವೇಶವಾಗಿ, ರಾಗದ ಆವೇಶವಾಗಿ ದುಃಖದ ಸನ್ನಿವೇಶ ಸೃಷ್ಟಿಯಾಗಿದೆ. ಇದು ಆಪತ್ತು ವೈರಾಗ್ಯ. ಯಾಕೆಂದ್ರೆ ಅದಕ್ಕೆ ವಿಪರೀತವಾದ ದೃಶ್ಯ ಅವನ ಮನಸ್ಸಲ್ಲಿ ಬಂತು ಅಂದ್ರೆ ಇದೇ ದುಃಖದ ಸ್ಥಾನದಲ್ಲಿ ಮತ್ತೆ ವೀರ ರಸ ಪ್ರವೇಶ ಆಗ್ತದೆ. ಅದು ನಿಜವಾದ ವೈರಾಗ್ಯ ಅಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರೆ, ಈ ಆಪತ್ತು ವೈರಾಗ್ಯಗಳು ಆಪತ್ತು ಕಾಲದಲ್ಲಿ ತೋರ್ಕೊಳ್ಳೋದು ಉಂಟು ಅಂತ. ಅಂದ್ರೆ ಕೆಲವು ಸನ್ನಿವೇಶಗಳಲ್ಲಿ ವ್ಯಕ್ತಿ ಅತ್ಯಂತ ವೈರಾಗ್ಯಾಗಿ ತೋರ್ಕೊಳ್ತಾನೆ. ಮೊದಲನೇದಾಗಿ ಆಪ್ತ ಬಂಧು ಜನರ ಮೃತ್ಯು ಆದಾಗ, ಮಗನ ಮೃತ್ಯು ಆದಾಗ ತಾಯಿಗೆ ತಡೆದುಕೊಳ್ಳಿಕ್ಕಾಗಲ್ಲಂತೆ, ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಇನ್ನು ಅತ್ಯಂತ ಆಪ್ತರು ತೀರಿಕೊಂಡಾಗ, ಗಂಡ ಹೆಂಡತಿಯ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಯಾರೋ ಒಬ್ಬರು ತೀರಿಕೊಂಡಾಗ ಆ ಸ್ಮಶಾನಕ್ಕೆ ಹೋದ ಸಮಯದಲ್ಲಿ ಅವರನ್ನು ಸುಡತಕ್ಕಂತಹ ದೃಶ್ಯ ಮುಂತಾದವುಗಳನ್ನು ನೋಡಿ ಸಹಜವಾಗಿ ಅವ್ರ ಮನಸ್ಸಲ್ಲಿ ಬರುತ್ತೆ, ಏನು ಜೀವನಕ್ಕೆ ಅರ್ಥ ಇದೆ? ಹುಟ್ಟಿ ಮನುಷ್ಯ ಒಂದು ದಿನ ಈ ರೀತಿ ಹೆಣವಾಗಿ ಮಲ್ಕೊಳ್ಳೋದಾದ್ರೆ ಯಾಕೆ ಬದುಕಬೇಕು, ಯಾಕೆ ಶ್ರಮ ಪಡ್ಬೇಕು, ಯಾಕೆ ಕಷ್ಟ ಪಡ್ಬೇಕು, ಬೇಡ ನನಗೆ ಜೀವನ ಅಂತ ಒಂದು ಕ್ಷಣ ಅನಿಸ್ತದಂತೆ. ಸ್ವಲ್ಪ ದಿನ ಅಷ್ಟೇ, ಕಾಲ ಎಲ್ಲವನ್ನು ಮರೆಸ್ಬಿಡುತ್ತೆ. ಮತ್ತೆ ಪುನಃ ಅವನಿಗೆ ಬದುಕಬೇಕು ಅಂತಕ್ಕಂಥ ಉತ್ಸಾಹ ಬರುತ್ತೆ. ಅದು ತಾತ್ಕಾಲಿಕ ವೈರಾಗ್ಯ. ಇನ್ನೊಂದು, ಜೀವನದಲ್ಲಿ ನಷ್ಟವಾದಾಗ, ವ್ಯಾಪಾರದಲ್ಲಿ ನಷ್ಟವಾದಾಗ, ಆರ್ಥಿಕ ಸ್ಥಿತಿ ಹದಗೆಟ್ಟಾಗ ವೈರಾಗ್ಯದ ಮಾತುಗಳನ್ನ ಆಡ್ತಾನೆ ಮನುಷ್ಯ. ಏನಿಲ್ಲ ಜೀವನದಲ್ಲಿ, ಯಾಕೆ ಬೇಕು ಇವೆಲ್ಲ ಅಂತ. ಹಣ ಬಂದ ಮೇಲೆ ಗೊತ್ತಾಗ್ತದೆ ನಿಜವಾದ ವೈರಾಗ್ಯವೋ ಅಥವಾ ಇದು ತೋರಿಕೆ ವೈರಾಗ್ಯವೋ ಅಂತ. ಅವನ ಮಾತುಗಳು ಹಾಗಿರಲ್ಲ ಅವಾಗ. ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ಭಕ್ತ ಬಂದು ಕೇಳ್ಕೊಳ್ತಾನೆ, ಸ್ವಾಮಿ ಬಹಳ ಕಷ್ಟ ಇದೆ ಜೀವನದಲ್ಲಿ, ನನಗೆ ಸ್ವಲ್ಪ ಕಾಳಿ ಹತ್ರ ಪ್ರಾರ್ಥನೆ ಮಾಡಿ, ಆರ್ಥಿಕತೆಯ ಅನುಕೂಲತೆ ಆಗುವ ಹಾಗೆ ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾನೆ. ಪರಮಹಂಸರು ಪ್ರಾರ್ಥನೆ ಮಾಡ್ತಾರೆ ಪ್ರಾಮಾಣಿಕವಾಗಿ. ಕೆಲವು ತಿಂಗಳಾದ್ಮೇಲೆ ಅವರು ಪೇಟೆಯಲ್ಲಿ ಹೋಗ್ತಾ ಇದ್ದಾಗ ಆ ವ್ಯಕ್ತಿ ಎದುರಿಗೆ ಬರ್ತಾನಂತೆ. ಎದುರಿಗೆ ಬಂದವನು, ಏ ಪೂಜಾರಿ ಹೇಗಿದ್ಯಾ ಅಂತ ಕೇಳ್ತಾನಂತೆ. ಆಗ ಪರಮಹಂಸರು ಹೇಳ್ತಾರೆ, ಕೈಯಲ್ಲಿ ದುಡ್ಡಾಗಿರ್ಬೇಕು ನೋಡು, ಮಾತಾಡುವ ರೀತಿಯೇ ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಆರ್ಥಿಕ ಸ್ಥಿತಿ ಹದಗೆಟ್ಟಾಗ ಆ ದೀನತೆ, ಆ ವೈರಾಗ್ಯದ ಒಂದು ಭಾವ ಬರಬಹುದು, ಅದು ಶಾಶ್ವತ ಅಲ್ಲ. ಇನ್ನೊಂದು ಸಂದರ್ಭ ಹೇಳ್ತಾರೆ, ಪ್ರಸವ ವೇದನೆ ಬಂದಾಗ ತಾಯಿಯಾದವಳು ಮಗುವನ್ನ ಹಡಿಯುವಂತಹ ಸಮಯದಲ್ಲಿ ಅತೀವವಾದಂತಹ ವೇದನೆ ಅನುಭವಿಸುವ ಸಮಯದಲ್ಲಿ ಹೇಳ್ತಾಳಂತೆ, ದೇವರೇ ಇನ್ನು ಮಾತ್ರ ನನಗೆ ಈ ಸಂಸಾರದ ಸುಖವಾಗ್ಲಿ, ಪುತ್ರ ಸಂತಾನವಾಗ್ಲಿ ಬೇಡವೇ ಬೇಡ, ಸಾಕು ಇದು ಕೊನೆಯ ಸಂತಾನ, ನನ್ನನ್ನು ಹೇಗಾದ್ರೂ ಉಳಿಸ್ಬಿಡಪ್ಪ ಅಂತ ಹೇಳ್ಕೊಂಡು ಕೇಳ್ಕೊಳ್ತಾಳೆ. ಆದ್ರೆ ಆ ಸುಖ ಪ್ರಸವವಾಗಿ ಮಗುವಿನ ಮುಖವನ್ನು ನೋಡಿದ ಮೇಲೆ ಆ ಎಲ್ಲ ಭಾವನೆಗಳು ಹೊರಟೋಗುತ್ತೆ. ಇದು ಕೂಡ ತಾತ್ಕಾಲಿಕ ವೈರಾಗ್ಯ ಅಂತ ಹೇಳ್ತಾರೆ. ಮತ್ತೊಂದು ವೇದಾಂತ ಶ್ರವಣ, ಪುರಾಣ ಶ್ರವಣ ಕಾಲದಲ್ಲಿ ಆಗ್ತಕ್ಕಂಥ ವೈರಾಗ್ಯ. ಧ್ರುವನ ಕಥೆಯನ್ನ, ಪ್ರಹ್ಲಾದನ ಕಥೆಯನ್ನ, ಭಕ್ತ ಮಹಾಶಯರ ಕಥೆಗಳನ್ನ ಕೇಳುವಾಗ ಏನೂ ಜೀವನದಲ್ಲಿಲ್ಲ, ನಾನು ಭಕ್ತಿ ಮಾಡಬೇಕು, ಪರಮಾತ್ಮನನ್ನೇ ಕಾಣಬೇಕು, ಜೀವನದಲ್ಲಿ ಸಾರ ಇಲ್ಲ ಎಂಬುದಾಗಿ ತೀವ್ರವಾಗಿ ಭಾವಿಸಿಕೊಂಡು ನಾನು ಇನ್ನು ಮುಂದೆ ನಿರಂತರ ಭಗವನ್ನಾಮ ಸ್ಮರಣೆಯನ್ನು ಮಾಡ್ತಾ ಇರ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಹೊರಡುತ್ತಾನೆ. ಹೊರಗಡೆಗೆ ಹೋಗಿ ಚಪ್ಪಲಿ ಹಾಕೊಂಡು ಮನೆಗೆ ಹೋಗೋದ್ರೊಳಗಡೆಗೆ ಆ ವೈರಾಗ್ಯ ಹೊರಟು ಹೋಗಿರ್ತದೆ. ಇದು ಶಾಶ್ವತವಾದದ್ದಲ್ಲ. ಶಾಶ್ವತವಾದ ವೈರಾಗ್ಯ ಯಾವುದು? ಪರಿಸ್ಥಿತಿಯಿಂದ ಉಂಟಾದ ವೈರಾಗ್ಯ ಶಾಶ್ವತವಲ್ಲ, ವಿವೇಕದಿಂದ ಉಂಟಾದ ವೈರಾಗ್ಯ ಶಾಶ್ವತ. ನಚಿಕೇತನು 7 ವರ್ಷದ ಹುಡುಗ ಯಮನ ಹತ್ರ ಹೋದಾಗ ಅನೇಕ ವಿಧದ ಪ್ರಲೋಭನೆಗಳನ್ನ ಅವನ ಮುಂದೆ ಇಟ್ಟಾಗ್ಲೂ ಕೂಡ ನಚಿಕೇತ ಕಿಂಚಿತ್ತೂ ವಿಚಲಿತನಾಗದೆ ಅವನು ಎಲ್ಲವನ್ನೂ ತ್ಯಾಗ ಮಾಡತಕ್ಕಂತಹ ಒಂದು ದೃಶ್ಯವನ್ನ ಕಾಣ್ತೇವೆ.
ಅದು ನಿಜವಾದ ವೈರಾಗ್ಯ. ಅವನು ಯಾಕೆ ತ್ಯಾಗ ಮಾಡ್ತಿದ್ದಾನೆ ಅನ್ನೋದ್ರ ಹಿಂದೆ ಒಂದು ಸರಿಯಾದ ಕಾರಣವನ್ನು ಕೊಡ್ತಾನೆ. ನ ವಿತ್ತೇನ ತರ್ಪಣೀಯೋ ಮನುಷ್ಯ, ವಿತ್ತದಿಂದ ತೃಪ್ತಿ ಇಲ್ಲ. ಇಂದ್ರಿಯಗಳು ಭೋಗವನ್ನು ಅನುಭವಿಸಿ ಬಳಲಿ ಬೆಂಡಾಗುತ್ತವೆ ಹೊರತು ಅದರಿಂದ ನಿಜವಾದ ತೃಪ್ತಿ ಸಿಗುವುದಿಲ್ಲ. ಈ ಎಲ್ಲ ಪರೀಕ್ಷೆಯನ್ನ ತಾನು ಮಾಡಿ ವಿವೇಕದಿಂದ ಪರಿತ್ಯಾಗ ಮಾಡಿರತಕ್ಕಂತಹ ಒಂದು ವೈರಾಗ್ಯ ಏನಿದೆ, ಅದೇ ನಿಜವಾದ ವೈರಾಗ್ಯ. ಅದರಿಂದ ವೈರಾಗ್ಯ ಹುಟ್ಟುವುದಕ್ಕಿಂತ ಮುಂಚೆ ವಿವೇಕವಾಗಬೇಕು. ವಿವೇಕ ಹೇಗೆ ಜಾಗೃತವಾಗ್ತದೆ? ಪರೀಕ್ಷೆ ಲೋಕಾನ್, ಜಗತ್ತನ್ನು ಪರೀಕ್ಷೆ ಮಾಡ್ತಾ ಶಾಸ್ತ್ರ ವಿಚಾರಗಳನ್ನು ತಿಳಿದುಕೊಂಡು ಆ ಮೂಲಕವಾಗಿ ತನ್ನ ಜೀವನಾನುಭವವನ್ನು ಪರೀಕ್ಷೆ ಮಾಡಿದ ಮೇಲೆ ಇದು ಸತ್ಯ, ಇದು ಸುಳ್ಳು ಎಂಬುದು ಗೊತ್ತಾಗ್ತದಲ್ಲ, ಅದುವೇ ನಿಜವಾದಂತಹ ವೈರಾಗ್ಯ. ಇಲ್ಲಿ ಅರ್ಜುನನ ಮನಸ್ಸಲ್ಲಿ ಭೋಗದ ಬಗ್ಗೆ ಆಗಲಿ ಬದುಕಿನ ಬಗ್ಗೆ ಆಗಲಿ ಉಂಟಾಗಿರತಕ್ಕಂತಹ ತಾತ್ಕಾಲಿಕವಾದ ವೈರಾಗ್ಯ ಸ್ಥಿರವಾದುದಲ್ಲ. ಗೋವಿಂದ ಎಂಬ ಶಬ್ದದಿಂದ ಕರೆದಿದ್ದಾನೆ ಇಲ್ಲಿ. ಗೋವಿಂದ ಎನ್ನುವಂಥದ್ದು ತುಂಬಾ ಸುಂದರವಾದ ಶಬ್ದ. ಗೋ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ, ವಿಂದ ಅಂದ್ರೆ ಪಡೆಯುವವನು ಅಂತ ಅರ್ಥ. ಇಂದ್ರಿಯಗಳಿಂದ ಯಾವನು ಜ್ಞಾನವನ್ನು ಪಡಿತಾ ಇದ್ದಾನೋ, ಪಂಚೇ ಜ್ಞಾನೇಂದ್ರಿಯಗಳಿಂದ ಒಳಗಡೆಗಿದ್ದು ಜ್ಞಾನವನ್ನು ಅರಿತಾ ಇದ್ದಾನೋ, ಅಂತರ್ಯಾಮಿಯಾದಂತಹ ಭಗವಂತನಿಗೆ ಗೋವಿಂದ ಅಂತ ಒಂದು ಹೆಸರು. ಇನ್ನೊಂದು ಗೋವಿಂದ ಅನ್ನೋ ಶಬ್ದಕ್ಕೆ, ಗೋ ಅಂದ್ರೆ ವಾಕ್ ಶಬ್ದದ ಒಂದು ಅರ್ಥವನ್ನು ತೆಗೆದುಕೊಂಡು ಗೋ ಅಂದ್ರೆ ವೇದಗಳು ಅಂತ ಆಗ್ತದೆ. ವೇದಗಳಿಂದ ಪ್ರತಿಪಾದಿಸಲ್ಪಟ್ಟವನು ಯಾವನಿದ್ದಾನೋ ಅವನು ಗೋವಿಂದ ಅಂತ. ಬಹಳ ಮುಖ್ಯವಾದ ವಿಚಾರ ಏನಂದ್ರೆ, ಸಕಲ ವೇದ ರಾಶಿಯೂ ಕೂಡ, ಸಂಹಿತಾ, ಬ್ರಾಹ್ಮಣಾರಣ್ಯಕ, ಉಪನಿಷತ್ತು ಎಲ್ಲವೂ ಕೂಡ ಕಂಠದಿಂದ ಸ್ತುತಿಸ್ತಾ ಇರತಕ್ಕಂಥದ್ದು ಭಗವಂತನನ್ನ ಅಷ್ಟೇ. ಬ್ರಹ್ಮವನ್ನೇ ಕುರಿತು ಹೇಳ್ತಾ ಇವೆ. ತತ್ತು ಸಮನ್ವಯ ಆ ಸೂತ್ರದಲ್ಲಿ ಬಾದರಾಯಣರು ತಿಳಿಸಿದ್ದಾರೆ. ಎಲ್ಲ ವೇದ ಮಂತ್ರಗಳು ಕೂಡ ಪರಬ್ರಹ್ಮ ವಸ್ತುವನ್ನೇ ಕುರಿತು ಹೇಳ್ತಾ ಇದೆ. ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಪರಬ್ರಹ್ಮನ ಕುರಿತಾಗಿ ಹೇಳ್ತಾ ಇದೆ. ತ್ವಂತು ಔಪನಿಷದ ಪುರುಷಂ ಪೃಚ್ಛಾಮಿ ಎಂಬುದಾಗಿ ವಿದಗ್ಧ ಶಾಕಲ್ಯನಿಗೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಕೇಳತಕ್ಕಂಥ ಬೃಹದಾರಣ್ಯಕದ ಒಂದು ಸನ್ನಿವೇಶವು ನೆನಪಿಗೆ ಬರ್ತದೆ. ತ್ವಂತು ಔಪನಿಷದಂ ಪುರುಷಂ ಪೃಚ್ಛಾಮಿ, ಉಪನಿಷತ್ತಿಂದಲೇ ಅರಿಯಲ್ಪಡತಕ್ಕಂತಹ ಆ ಪರಮಾತ್ಮನನ್ನ ಕುರಿತು ಹೇಳು ಎಂಬ ಪ್ರಶ್ನೆ. ಅಂದ್ರೆ ಪರಮಾತ್ಮನ ಬಗ್ಗೆ ತಿಳಿಯಬೇಕಾದ್ರೆ ಉಪನಿಷತ್ತುಗಳು ವೇದಗಳಿಂದಲೇ ತಿಳಿಯಬೇಕು ಅಂತ. ನಮ್ಮ ಬುದ್ಧಿಯನ್ನು ತರ್ಕವನ್ನು ಉಪಯೋಗಿಸಿ ತಿಳಿಯುವಂಥದ್ದಲ್ಲ, ವೇದಗಳಿಂದಲೇ ತಿಳಿಯಲ್ಪಡ್ತಕ್ಕಂಥವನು ಭಗವಂತ. ಆದ್ದರಿಂದ ಅವನು ಗೋವಿಂದ ಅಂತ ಎರಡನೇ ಅರ್ಥ. ಮೂರನೇ ಅರ್ಥ, ಗೋ ಅಂದ್ರೆ ಭೂಮಿ ಅಂತ, ವಿಂದ ಅಂದ್ರೆ ಒಡೆಯ ಅಂತ. ಈ ಭೂಮಂಡಲಕ್ಕೆ ಒಡೆಯ ಯಾರು? ಜಗತ್ ಸೃಷ್ಟಿಕರ್ತನಾದ ಪರಮಾತ್ಮ. ಇನ್ನು ಕೊನೆಯದು ಗೋವಿಂದ ಅಂದ್ರೆ, ಗೋ ಅಂದ್ರೆ ಹಸು ಅಂತ ಅರ್ಥ. ಆಕಳುಗಳನ್ನ ಪಾಲಿಸಿದವನು ಗೋವಿಂದ ಅಂತ. ಕೃಷ್ಣಾವತಾರ ಕಾಲದಲ್ಲಿ ಹಸುಗಳನ್ನು ತುಂಬಾ ಪ್ರೀತಿಸಿ ಅವುಗಳನ್ನ ಪೋಷಿಸಿ ರಕ್ಷಿಸಿದವನು ಅವನು. ಅದು ಇಂದ್ರಯಾಗದ ಸಮಯದಲ್ಲಿ ಆ ಗೋಪಬಾಲಕರೆಲ್ಲರೂ ಇಂದ್ರನ ಕುರಿತಾಗಿ ಯಾಗ ಮಾಡಬೇಕು ಎಂದಾಗ ಕೃಷ್ಣ ಬೇಡ, ಗೋವರ್ಧನಗಿರಿಯನ್ನು ಪೂಜಿಸಿ ಗೋಗಳನ್ನೇ ಪೂಜಿಸಿ ಅಂತ ಸಲಹೆ ಕೊಟ್ಟ. ಆ ಮಾತನ್ನು ಕೇಳಿಸಿಕೊಂಡಂತ ಇಂದ್ರ ಧಾರಾಕಾರವಾದ ಮಳೆಯನ್ನು ಸುರಿಸಿಬಿಟ್ಟ. ಆ ಮಳೆಯಿಂದ ಅವರಿಗೆ ರಕ್ಷಣೆ ಕೊಡುವುದಕ್ಕಾಗಿ ಭಗವಂತ ತನ್ನ ಎಡಗೈಯಿಂದಲೇ ಆ ಗೋವರ್ಧನ ಬೆಟ್ಟವನ್ನು ಎತ್ತಿ ಹಿಡಿದು ರಕ್ಷಣೆ ಕೊಟ್ಟನಂತೆ. ಆ ರಕ್ಷಣೆಯನ್ನು ಕೊಟ್ಟ ಮೇಲೆ ಇಂದ್ರನ ಅಹಂಕಾರ ಮುರಿದು ಹೋಯಿತು. ಅವನು ಬಂದು ಕ್ಷಮೆಯನ್ನ ಯಾಚಿಸ್ತಾನೆ, ಭಗವಂತನಲ್ಲಿ ಕ್ಷಮೆ ಕೇಳ್ತಾನೆ. ನಿನ್ನನ್ನು ಸಾಮಾನ್ಯ ಬಾಲಕ ಅಂದ್ಕೊಂಡಿದ್ದೆ, ಇನ್ನು ಸಾಕ್ಷಾತ್ ಪರಮಾತ್ಮನಿದ್ದೀಯಾ ಎಂಬುದಾಗಿ ಒಪ್ಪಿಕೊಳ್ತಾನೆ. ತದನಂತರ ದೇವಲೋಕದಿಂದ ಆ ಕಾಮಧೇನು ಹಸು ಬರ್ತದೆ. ಕಾಮಧೇನು ಬಂದು ಹೇಳ್ತದೆ, ನೀವು ನಮ್ಮ ಗೋವುಗಳಿಗೆಲ್ಲ ರಕ್ಷಣೆಯನ್ನು ಕೊಟ್ಟಿದ್ದೀಯಾ, ಗೋವುಗಳನ್ನು ಕಾಪಾಡಿದ್ದೀಯಾ, ನನ್ನ ಪಾಲಿಗೆ ನೀನೇ ಇಂದ್ರ, ಇನ್ನು ಮುಂದೆ ನೀನೇ ಒಡೆಯ ನಮಗೆಲ್ಲರಿಗೂ ಎಂಬುದಾಗಿ ಕಾಮಧೇನು ತನ್ನ ಕ್ಷೀರ ಧಾರೆಯನ್ನ ಕೃಷ್ಣನ ಮೇಲೆ ಸುರಿಸ್ತಾಳೆ. ಅಷ್ಟೇ ಅಲ್ಲ, ಇವತ್ತಿನಿಂದ ಗೋವಿಂದ ಅಂತ ನಿನಗೆ ಹೆಸರು ಬರಲಿ ಎಂಬುದಾಗಿ ಕೂಡ ಅವಳು ಪ್ರಾರ್ಥನೆ ಮಾಡಿಕೊಳ್ತಾಳೆ. ಗೋವಿಂದ ಪಟ್ಟಾಭಿಷೇಕವನ್ನ ಮಾಡ್ತಾಳೆ ಕಾಮಧೇನು ಹಸು. ಆದ್ದರಿಂದ ಗೋವುಗಳನ್ನು ಪಾಲಿಸಿದವನು ಗೋವಿಂದ ಅಂತ ನಾಲ್ಕನೇ ಅರ್ಥ. ಇಂದ್ರಿಯಗಳಿಂದ ಒಳಗಡೆಗೆ ತಿಳಿಯುವವನು ಗೋವಿಂದ, ವೇದಗಳಿಂದಲೇ ತಿಳಿಯಲ್ಪಡುವವನು ಆದ್ದರಿಂದ ಗೋವಿಂದ, ಈ ಭೂಮಂಡಲಕ್ಕೆಲ್ಲ ಒಡೆಯನಾದದ್ರಿಂದ ಗೋವಿಂದ, ಮತ್ತು ಗೋವುಗಳನ್ನ ಕಾಯ್ದದ್ರಿಂದ ಗೋಪಾಲಕನಾದದ್ರಿಂದ ಗೋವಿಂದ.
ಈ 4 ಅರ್ಥಗಳನ್ನ ಹಿರಿಯರು ಹೇಳ್ತಾರೆ. ಹೇ ಗೋವಿಂದ, ಭೋಗದಿಂದಾಗಲಿ ಜೀವನದಿಂದಾಗಲಿ ಪ್ರಯೋಜನ ಏನು ಎಂಬುದನ್ನು ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ. ಇದೇ ರೀತಿಯ ಭಾವ ಮುಂದಿನ 2 ಶ್ಲೋಕದಲ್ಲಿಯೂ ಅಭಿವ್ಯಕ್ತವಾಗಿದೆ. ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾ ಸುಖಾನಿ ಚ ತೈಮೇವ ಸ್ಥಿತಾ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ. ಯಾರಿಗಾಗಿ ನಾವು ರಾಜ್ಯವನ್ನು, ಭೋಗವನ್ನು, ಸುಖವನ್ನು ಬಯಸಬೇಕೋ ಅವರೆಲ್ಲರೂ ಪ್ರಾಣವನ್ನ ಬದಿಗಿಟ್ಟು ತಮ್ಮ ಧನಗಳನ್ನೆಲ್ಲ ಒತ್ತೆ ಇಟ್ಟು ಇಲ್ಲಿ ಯುದ್ಧಕ್ಕೆ ಬಂದಿದ್ದಾರಲ್ಲಪ್ಪ. ಎಂತಹ ಅದ್ಭುತವಾದ ಮಾತು ನೋಡಿ. ಅಂದ್ರೆ ಒಂದು ಬಾಂಧವ್ಯದ ಪ್ರಜ್ಞೆ ಹೇಗಿದೆ ಅರ್ಜುನಲ್ಲಿ. ದುರ್ಯೋಧನ ಏನು ಹೇಳಿದ್ದ ಅವನು, ಇವರೆಲ್ಲರೂ ನನಗಾಗಿ ಬಂದಿದ್ದಾರೆ ಅಂತ, ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡು ನನಗೋಸ್ಕರ ಬಂದಿದ್ದಾರೆ ಎಂಬುದಾಗಿ ಹೇಳಿದ ಅವನು. ಆದ್ರೆ ಅರ್ಜುನ ಏನ್ ಹೇಳ್ತಿದ್ದಾನೆ, ಯಾರಿಗಾಗಿ ನಾವು ಯುದ್ಧ ಮಾಡಬೇಕಿತ್ತೋ, ಯಾರ ಹಿತಕ್ಕೋಸ್ಕರ ನಾವು ಹೋರಾಡಬೇಕಿತ್ತೋ ಅಂಥವ್ರೇ ಇವತ್ತು ಯುದ್ಧಕ್ಕೆ ಬಂದು ಮಡಿತಾ ಇದ್ದಾರೆ ಅಂದ್ರೆ ಅರ್ಥ ನಾವು ಯುದ್ಧ ಮಾಡಿ ಗೆದ್ರೂ ಪ್ರಯೋಜನ ಇಲ್ಲ ಅಂತ. ಎಂಥ ಭಾವ ಇದೆ, ಎಷ್ಟು ವಿರುದ್ಧ ಮನೋಭಾವವನ್ನು ನಾವು ನೋಡ್ತೇವೆ. ಅಂದ್ರೆ ಯಾವ ದ್ರೋಣರು ನನ್ನ ಯುದ್ಧವನ್ನು ನೋಡಿ ಮೆಚ್ಚಬೇಕಿತ್ತೋ, ಯಾವ ಭೀಷ್ಮರು ನಮ್ಮ ಯುದ್ಧದ ನಂತರ ಅವ್ರನ್ನ ಸುಖಿಗಳನ್ನಾಗಿ ನಾವು ನೋಡ್ಕೊಳ್ಬೇಕಿತ್ತು, ಗುರುಗಳನ್ನ, ಅಜ್ಜಂದಿರನ್ನ, ಅಪ್ಪಂದಿರನ್ನ, ಮಕ್ಕಳು ಮೊಮ್ಮಕ್ಕಳನ್ನ, ಅವರೆಲ್ಲರೂ ಸುಖವಾಗಿ ಇರುವುದಕ್ಕೋಸ್ಕರವಾಗಿ ನಾವು ಯುದ್ಧವನ್ನು ಮಾಡಬೇಕಿತ್ತು. ಆದ್ರೆ ಅವರೆಲ್ಲರೂ ಯುದ್ಧಕ್ಕೆ ಮಡಿಲಿಕ್ಕೆ ಬಂದಿದ್ದಾರೆ ಎಂಬುದಾಗಿ ಅರ್ಜುನ ತನ್ನ ಒಂದು ಬಾಂಧವ್ಯ ಪ್ರಜ್ಞೆಯನ್ನ ಇಲ್ಲಿ ತೋರಿಸ್ತಾ ಇದ್ದಾನೆ. ಆಚಾರ್ಯ ಪಿತರಃ ಪುತ್ರಾಸ್ತಥೈವ ಚ ಪಿತಾಃ ಮಾತುಲಾ ಶ್ವಶುರಾಃ ಪೌತ್ರಾಃ ಶಾಲಾ ಸಂಬಂಧಿನಸ್ತಥಾ. ಪುನಃ ಹಿಂದೆ ಹೇಳಿರತಕ್ಕಂತಹ ಸಂಬಂಧಗಳನ್ನೆಲ್ಲ ನೆನಪಿಸ್ತಾ ಇದ್ದಾನೆ. ಆಚಾರ್ಯರು ಅಂದ್ರೆ ಗುರುಗಳು ಅಂತ ಅರ್ಥ. ಆಚಾರ್ಯ ಅನ್ನೋ ಶಬ್ದಕ್ಕೆ ಆಚಿನೋತಿ ಹಿ ಶಾಸ್ತ್ರಾಣಿ ಆಚಾರ್ಯೇ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ತಮಾಚಾರ್ಯಂ ಪ್ರಚಕ್ಷತೆ ಅಂತ ಹೇಳ್ತಾರೆ. ಆಚಾರ್ಯ ಅಂದ್ರೆ ಯಾರು? ಆಚಿನೋತಿ ಹಿ ಶಾಸ್ತ್ರಾಣಿ, ಸಕಲ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದುಕೊಂಡವನು. ಆಚಾರ್ಯ ಸ್ಥಾಪಯತ್ಯಪಿ, ತನ್ನ ಶಿಷ್ಯರನ್ನ ಆ ಆಚರಣೆಯಲ್ಲಿ ತೊಡಗುವಂತೆ ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲ, ಸ್ವಯಂ ಆಚರತೆ ಯಸ್ತು, ತಾನೂ ಕೂಡ ಆಚಾರದಲ್ಲಿ ತೊಡಗಿಸಿಕೊಂಡು ಇರ್ತಾನೋ ಅವನಿಗೆ ಆಚಾರ್ಯ ಅಂತ ಕರೀತಾರೆ. ಶಾಸ್ತ್ರವನ್ನು ಚೆನ್ನಾಗಿ ತಿಳಿದು ಅದರ ಆಚರಣೆಯನ್ನು ಇಟ್ಟುಕೊಂಡು ಇನ್ನೊಬ್ಬರಿಗೂ ಅದನ್ನ ಆಚರಣೆ ಮಾಡುವ ಹಾಗೆ ಯಾರು ಮಾರ್ಗದರ್ಶನ ಮಾಡ್ತಾನೋ ಅವನು ಆಚಾರ್ಯ. ಅಂತಹ ಆಚಾರ್ಯರಿದ್ದಾರೆ ಭೀಷ್ಮರು, ಕೃಪರು. ಇನ್ನು ತಂದೆಯಂದಿರು, ಮಕ್ಕಳು, ಅಜ್ಜಂದಿರು, ಮಾವಂದಿರು, ಇನ್ನು ಭಾವಮೈದುನರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಎಲ್ಲ ಸಂಬಂಧಗಳನ್ನ ಇಲ್ಲಿ ಹೇಳ್ತಾನೆ. ಅವರೆಲ್ಲರೂ ಮಡಿತಾ ಇದ್ದಾರೆ ಯುದ್ಧದಲ್ಲಿ. ಅವರಿಗಾಗಿ ನಾವು ಯುದ್ಧ ಮಾಡಬೇಕಿತ್ತು, ಅವರೇ ಯುದ್ಧಕ್ಕೆ ಬಂದಿದ್ದಾರೆ. ಆದ್ರಿಂದ ತನಗೆ ಅತೀವ ದುಃಖವಾಗ್ತಾ ಇದೆ ಅನ್ನುವಂತಹ ಮಾತನ್ನ ಇಲ್ಲಿ ಅಭಿವ್ಯಕ್ತ ಮಾಡಿದ್ದಾನೆ. ಇಲ್ಲಿಂದ ಮುಂದಕ್ಕೆ 25ನೇ ಶ್ಲೋಕದಿಂದ 47ನೇ ಶ್ಲೋಕದ ತನಕ ಅರ್ಜುನನ ಮೋಹದ ಕುರಿತಾಗಿ ತಿಳಿಸಿಕೊಡುತ್ತೆ. ರಾಗ, ಶೋಕ, ಮೋಹ, ಇದಕ್ಕೆ ಹೆಸರು ಸಂಸಾರ ಅಂತ ಅರ್ಥ. ದುಃಖದಿಂದ ಮೋಹ ಆವರಿಸ್ತದೆ ಅಂತ ನೋಡಿ. ಕನ್ನಡ ಭಾಷೆಯಲ್ಲಿ ಮೋಹ ಅಂದ್ರೆ ಅಟ್ಯಾಚ್ಮೆಂಟಿಗೆ ಬಳಸ್ತೇವೆ ನಾವು. ಮಕ್ಕಳ ಮೋಹ, ಹಣದ ಮೋಹ ಎಂಬುದಾಗಿ ಹೇಳ್ತೇವೆ. ಸಂಸ್ಕೃತದಲ್ಲಿ ಮೋಹ ಅಂದ್ರೆ ಅವಿವೇಕ ಅಂತ ಅರ್ಥ. ಮೂಢ ಅಂದ್ರೆ ಅವಿವೇಕಿ ಅಂತ ಅರ್ಥ. ಶಂಕರ ಭಗವತ್ಪಾದರು ಒಂದು ತುಂಬಾ ಸುಂದರವಾದ ಗ್ರಂಥ ಬರೆದಿದ್ದಾರೆ. ಮೋಹ ಮುದ್ಗರ ಅಂತ ಅದಕ್ಕೆ ಹೆಸರು. ಮೋಹಕ್ಕೆ ಸುತ್ತಿಗೆ ಏಟು ಅಂತ ಒಂದು 30 ಶ್ಲೋಕಗಳಿದೆ, ಬಹಳ ಸುಂದರವಾಗಿದೆ. ಭಜ ಗೋವಿಂದಂ ಅಂತ ಕರೀತಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿನ್ ಕರ್ಣೆ. ಒಬ್ಬ ಅವಿವೇಕಿ ಪುರುಷನನ್ನು ಕಂಡು ಹೇಳಿದಂತಹ ಮಾತು. ಅಂದ್ರೆ ಯಾವ ಸಮಯದಲ್ಲಿ ಏನ್ ಮಾಡ್ಬೇಕಿತ್ತೋ ಅದನ್ನ ಬಿಟ್ಟು ಬೇರೆ ಸಮಯದಲ್ಲಿ ಮಾಡಿದ್ರೆ ಅವಿವೇಕ. ಏನ್ ಹೇಳ್ಬೇಕಿತ್ತೋ ಅದ್ರ ಬಿಟ್ಟು ಬೇರೆ ಹೇಳಿದ್ರೆ ಅವಿವೇಕ. ಅವರು ಶಂಕರ ಭಗವತ್ಪಾದರು ಕಾಶಿಯ ಓಣಿಯಲ್ಲಿ ನಡ್ಕೊಂಡು ಹೋಗುವಾಗ ಒಬ್ಬ ವೃದ್ಧರು ವ್ಯಾಕರಣ ಪಾಠವನ್ನು ಗಟ್ಟಿ ಮಾಡ್ತಾ ಇದ್ರಂತೆ.
ಡುಕ್ರಿಂಕರಣೆ ಅಂತ. ಅದಕ್ಕೆ ಧಾತು ಪಾಠ ಅಂತ ಹೇಳ್ತಾರೆ. ಧಾತು ಅದರ ಅರ್ಥ. ಡುಕ್ರಿನ್ ಅನ್ನೋದು ಕರಣೆ, ಮಾಡುವ ಎಂಬ ಅರ್ಥಕ್ಕೆ ಬಳಕೆಯಾಗಿದೆ. ಕೃಣ್ಯ ಧಾತುವಿಗೆ ಕರಣೆ ಅಂದ್ರೆ ಮಾಡುವಂಥದ್ದು ಎನ್ನುವುದು ಧಾತು. ಅದನ್ನು ಕಂಠಸ್ಥ ಮಾಡ್ಕೊಂಡಿದ್ದಂತೆ. ಶಂಕರ ಭಗವತ್ಪಾದರು ನೋಡ್ತಾರೆ, ವಯಸ್ಸು 85-90 ವರ್ಷ, ಊರು ಹೋಗುವಂತ ಇದೆ, ಕಾಡು ಬಾ ಅಂತ ಇದೆ. ಈ ಸಮಯದಲ್ಲಿ ವ್ಯಾಕರಣ ಧಾತು ಪಾಠವನ್ನ ಕಂಠಸ್ಥ ಮಾಡ್ತಾ ಇದ್ದಾನೆ. ಈ ಅಮರಕೋಶವನ್ನ, ಧಾತು ಪಾಠವನ್ನ, ವ್ಯಾಕರಣ ಸೂತ್ರಗಳನ್ನೆಲ್ಲ ಕಂಠಸ್ಥ ಮಾಡುವುದು ಎಳೆ ವಯಸ್ಸಲ್ಲಿ. ಅಧ್ಯಯನ ಮಾಡೋದೇ ಎಳೆ ವಯಸ್ಸಿನ ಕೆಲಸ. ವೃದ್ಧಾಪ್ಯದಲ್ಲಿ ಅವನೇನ್ ಮಾಡ್ಬೇಕಿತ್ತು? ಭಗವಂತನ ಸ್ಮರಣೆ ಮಾಡಬೇಕಿತ್ತು, ಭಗವಂತನ ಚಿಂತನೆ ಮಾಡಬೇಕಿತ್ತು, ಸತ್ಸಂಗ ಮಾಡಬೇಕಿತ್ತು. ಅದ್ರ ಬದಲಾಗಿ ಈಗ ಧಾತು ಪಾಠವನ್ನು ಕಲಿತಾ ಇದ್ದಾನೆ. ಅವನಿಗೆ ಮೋಹ ಉಂಟಾಗಿದೆ, ಅವನು ಅವಿವೇಕಿಯಾಗಿದ್ದಾನೆ. ಆ ಅವಿವೇಕವನ್ನು ನಿವೃತ್ತಿ ಮಾಡುವುದಕ್ಕೋಸ್ಕರ ಶಂಕರ ಭಗವತ್ಪಾದರು ಹೇಳ್ತಾರೆ, ಭಜ ಗೋವಿಂದನನ್ನು ಭಜಿಸು ಹೇ ಮೂಢಮತೆ, ಹೇ ಅವಿವೇಕಿಯೇ ಎಂಬುದಾಗಿ ಕರೆದಿದ್ದಾರೆ. ಹಾಗೆ 30 ಶ್ಲೋಕಗಳಲ್ಲಿ ನಮ್ಮ ಮೋಹ ಯಾವ್ಯಾವುದ್ರೆಲ್ಲ ಮೋಹ ಇದೆ, ಅವಿವೇಕ ಯಾವ್ಯಾವ ವಿಷಯದಲ್ಲಿದೆ, ಹಣದ ವಿಷಯದಲ್ಲಿ ನಾವು ಯಾವ ರೀತಿ ಅವಿವೇಕಿಗಳಾಗಿದ್ದೇವೆ, ಹೆಣ್ಣಿನ ವಿಷಯದಲ್ಲಿ ಯಾವ ರೀತಿ ಅವಿವೇಕಿಗಳಾಗಿದ್ದೇವೆ, ಬಂಧು ಬಾಂಧವರ ವಿಷಯದಲ್ಲಿ ಯಾವ ರೀತಿ ಅವಿವೇಕಿಗಳಾಗಿದ್ದೇವೆ, ನಮ್ಮ ವಯಸ್ಸಿನ ವಿಷಯದಲ್ಲಿ ಯಾವ ರೀತಿ ಹಾಗೆ ಅನೇಕ ಘಟನೆಗಳನ್ನ ಅವರು ನಮ್ಮ ಮುಂದೆ ತೋರಿಸಿಕೊಟ್ಟು ಆ ಅವಿವೇಕ ತಪ್ಪು ಎಂಬುದಾಗಿ ಅಲ್ಲಿ ತುಂಬಾ ಸುಂದರವಾಗಿ ವರ್ಣಿಸಿದ್ದಾರೆ. ಅದಕ್ಕೆ ಮೋಹ ಮುದ್ಗರ ಅಥವಾ ಭಜಗೋವಿಂದಂ ಅಂತ ಕೂಡ ಕರೀತಾರೆ. ಇಲ್ಲಿ ಅರ್ಜುನನಿಗೆ ದುಃಖದ ನಿಮಿತ್ತವಾಗಿ ಮೋಹ ಆವರಿಸಿಕೊಂಡು ಬಿಡ್ತು. ಅಂದ್ರೆ ಯಾವುದೇ ಭಾವಾವೇಶ ಅನ್ನುವಂಥದ್ದು ಮನಸ್ಸಿಗೆ ಬಂದಾಗ ಅದು ಬುದ್ಧಿಯನ್ನು ಮುಸುಕಿ ಬಿಡ್ತದೆ. ವಿವೇಕ ಜಾಗೃತವಾಗಬೇಕಾದ ಸ್ಥಾನ ಯಾವುದು? ಬುದ್ಧಿ. ಮನುಷ್ಯನಿಗೆ ವರ ಅನ್ನುವಂಥದ್ದು ಬುದ್ಧಿ. ಬುದ್ಧಿ ಎಲ್ಲಿಯ ತನಕ ಸ್ಪಷ್ಟವಾಗಿ ಚಿಂತನೆ ಮಾಡ್ತದೋ ಬದುಕು ತುಂಬಾ ಸುಂದರವಾಗಿರ್ತದೆ. ಬುದ್ಧಿ ಯಾವಾಗ ಸರಿಯಾಗಿ ಕೆಲಸ ಮಾಡೋದು ನಿಲ್ಸುತ್ತೋ ಅವತ್ತು ಬದುಕು ಅಸ್ತವ್ಯಸ್ತವಾಗ್ತದೆ. ಅದರಿಂದ ಬುದ್ಧಿಯನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅನ್ನುವ ಕಾರಣಕ್ಕೆ ಧಿಯೋ ಯೋ ನಃ ಪ್ರಚೋದಯಾತ್, ಸವಿತ್ರ ದೇವನಿಂದ ನಾವು ಸರಿಯಾದ ಬುದ್ಧಿಯನ್ನು ಕೊಡಪ್ಪ ಅಂತ ಗಾಯತ್ರಿ ಮಂತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಬುದ್ಧಿ ಸರಿಯಾಗಿದ್ರೆ ಜೀವನ ಸರಿಯಾಗಿರ್ತದೆ. ಯಥಾ ದೃಷ್ಟಿ ತಥಾ ಸೃಷ್ಟಿ, ನಮ್ಮ ದೃಷ್ಟಿ ಸರಿ ಇರಬೇಕು ಎಂಬುದಾಗಿ. ಅದಕ್ಕೆ ಭಗವದ್ಗೀತೆಯ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಅಶೋಚ್ಯಾನನ್ವ ಶೋಚಸ್ತುಂ ಅಂತ ಭಗವಂತ ಉಪದೇಶ ಕೊಡುವಾಗ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾನೆ. ಅಳಬಾರದವರಿಗಾಗಿ ಅಳುತ್ತಿರುವೆ, ಅಳಿದವರಿಗಾಗಲಿ ಉಳಿದವರಿಗಾಗಲಿ ತಿಳಿದವರು ಅಳುವುದಿಲ್ಲ ಅರ್ಜುನ ಅಂತ ಹೇಳ್ತಾನೆ. ಗತಾಸೂ ನಗತಾಸೂಂಚ ನಾನು ಶೋಚಂತಿ ಪಂಡಿತಾಹ, ಅಳಿದವರಿಗಾಗಲಿ ಉಳಿದವರಿಗಾಗಲಿ ತಿಳಿದವರು ಅಳುವುದಿಲ್ಲ, ಪಂಡಿತಾಹ ನ ಶೋಚಂತಿ ಅಂತ ಅವನ ಮೊದಲನೇ ಉಪದೇಶ. ಭಗವದ್ಗೀತೆಯಲ್ಲಿ ಮೊದಲನೇ ಉಪದೇಶ ಯಾವುದು ಅಂದ್ರೆ ತಿಳಿದವರು ಅಳಬಾರದು ಅಂತ. ಒಬ್ಬನು ಅಳ್ತಾ ಇದ್ದಾನೆ ಅಂದ್ರೆ ಅರ್ಥ ಅವನಿಗೆ ತಿಳಿವಳಿಕೆ ಇಲ್ಲ ಅಂತ ಅರ್ಥ, ಅವಿವೇಕಿಯಾಗಿದ್ದಾನೆ ಅಂತ ಅರ್ಥ. ಯಾವನು ವಿವೇಕವಾಗಿ ಹೊಂದಿದ್ದಾನೋ ಅವನಿಗೆ ದುಃಖ ಇರುವುದಿಲ್ಲ. ಅಥವಾ ದುಃಖದ ಫಲವಾಗಿ ವಿವೇಕ ಭ್ರಷ್ಟವಾಗುತ್ತದೆ. ಬರೀ ದುಃಖವೇ ಅಲ್ಲ, ಅದು ಕಾಮ ಇರಬಹುದು, ಕ್ರೋಧ ಇರಬಹುದು, ಲೋಭ ಇರಬಹುದು, ಮದಮಾತ್ಸರ್ಯಗಳಿರಬಹುದು, ಭಯ ಇರಬಹುದು. ಪ್ರತಿಯೊಂದು ಭಾವನೆಯ ಆವೇಶ ಆದಾಗ ಬುದ್ಧಿ ಮಂಕಾಗಿ ಬಿಡ್ತದೆ. ಅತ್ಯಂತ ಕ್ರೋಧಿಯಾದಂತಹ ವ್ಯಕ್ತಿ ವಿಚಾರ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಕಳ್ಕೊಳ್ತಾನೆ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ, ಕಾಮಾವೇಶವಾದಾಗಲೂ ಕೂಡ ವಿವೇಕ ನಷ್ಟವಾಗಿ ಹೋಗ್ತದೆ. ಲೋಭದ ಆವೇಶ ಆದಾಗಲೂ ಕೂಡ ಅಷ್ಟೇನೆ. ರಾವಣಾದಿಗಳಲ್ಲಿ ದುರ್ಯೋಧನಾದಿಗಳಲ್ಲಿ ಕೂಡ ನೋಡ್ತೇವೆ, ಲೋಭದ ಆವೇಶ ಆಗಿ ಅವರಿಗೆ ವಿವೇಕ ನಷ್ಟವಾಗಿ ಹೋಯಿತು. ಕೃಷ್ಣನನ್ನೇ ಬಂಧಿಸುವ ಮಟ್ಟಕ್ಕೆ ಹೋಗ್ತಾನೆ ದುರ್ಯೋಧನ. ಅಷ್ಟರ ಮಟ್ಟಿಗೆ ಅವಿವೇಕಿಯಾಗಿದ್ದ. ಹಾಗೆಯೇ ದುಃಖವೂ ಅತೀವವಾಗಿ ನಮ್ಮ ಹೃದಯದಲ್ಲಿ ಬಂದಾಗ ನಮ್ಮ ವಿಚಾರ ಮಾಡುವ ಸಾಮರ್ಥ್ಯ ಹೊರಟೋಗ್ತದೆ. ಆ ಸಂದರ್ಭದಲ್ಲಿ ನಾವು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ಬಾರ್ದು. ಯಾವುದೇ ಭಾವಾವೇಶದ ಹಂತದಲ್ಲಿದ್ದಾಗ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ಬಾರ್ದು. ಯಾರೋ ಬೈದರು, ಮನಸ್ಸಿಗೆ ತುಂಬಾ ಬೇಜಾರಾಗ್ಬಿಡ್ತು, ಮನೆ ಬಿಟ್ಟು ಹೊರಟು ಹೋಗ್ಬಿಡ್ತೇನೆ ಅಂತ ಹೊರಟು ಹೋಗುವಷ್ಟು ಮಂದಿ. ಹೊರಟು ಹೋಗಿ ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರಿಗೆ ಅನ್ಸುತ್ತೆ, ಛೇ ನನಗೆಷ್ಟು ಉಪಕಾರ ಮಾಡಿದ್ರಲ್ಲ, ಎಷ್ಟು ಒಳ್ಳೆ ಸಹಾಯ ಮಾಡಿದ್ರಲ್ಲ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹಿಂತಿರುಗಿ ಬರುವವರಿದ್ದಾರೆ.
ಯಾವುದೋ ಒಂದು ಭಾವಾವೇಶದ ಸಂದರ್ಭದಲ್ಲಿ ಕ್ರೋಧದಿಂದ ಮಾತುಗಳನ್ನಾಡಿ ಇನ್ನೊಬ್ಬರ ಮನಸ್ಸಿಗೆ ನೋಯಿಸುವವರಿದ್ದಾರೆ. ಆಮೇಲೆ ಮನಸ್ಸು ಸಮಾಧಾನ ಆದಾಗಲೇ ಗೊತ್ತಾಗತ್ತೆ ಎಂತ ತಪ್ಪು ನಾನು ಮಾಡಿಬಿಟ್ಟೆ ಅಂತ. ಒಬ್ಬನು ಹೊಸದಾಗಿ ಕಾರು ತೆಗೆದುಕೊಂಡು ಬಂದಿದ್ದಂತೆ ಮನೆಗೆ. ಹೊಸದಾದ ಕಾರು, ತುಂಬಾ ಅವನಿಗೆ ಅಭಿಮಾನ ಆ ಕಾರಿನ ಮೇಲೆ. ಒಳಗಡೆಗೆ ಬಂದಿದ್ದಾನೆ. ಅವನ 5-6 ವರ್ಷದ ಪುಟ್ಟ ಹುಡುಗ ಆಟ ಆಡುವಂತಹ ಒಂದು ಸಾಮಾನಿನಿಂದ, ಅದು ಕಬ್ಬಿಣದ ವಸ್ತು, ಅದರಿಂದ ಹೋಗಿ ಹೊಡೆದಿದ್ದಾನೆ. ಆ ಕಾರಿನ ಗ್ಲಾಸ್ ಒಡೆದು ಹೋಗಿದೆ. ಆ ತೀವ್ರವಾದಂತಹ ಅದರ ಮೇಲಿರುವ ಆಸಕ್ತಿಯಿಂದ ಅವನಿಗೆ ಕ್ರೋಧ ಬಂದ್ಬಿಡ್ತು. ಕ್ರೋಧದ ಭರದಲ್ಲಿ ಆ ಕೈಲಿ ಹಿಡಿದಿರ್ತಕ್ಕಂತಹ ಕಬ್ಬಿಣದ ಸನಿಕೆಯಿಂದಲೇ ಆ ಮಗುವಿನ ಕೈ ಮೇಲೆ ಹೊಡೆದು ಬಿಡ್ತಾನೆ ಅಪ್ಪ. ಕೈ ತುಂಬಾ ಪೆಟ್ಟಾಗತ್ತೆ, ರಕ್ತಸ್ರಾವ ಆಗತ್ತೆ. ಆಸ್ಪತ್ರೆ ಕರೆದುಕೊಂಡು ಹೋಗ್ತಾನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾನೆ. ಅನಸ್ತೇಶಿಯಾವನ್ನು ಮಾಡಿ ಆ ತುಂಡಾದಂತಹ ಬೆರಳಿನ ಭಾಗವನ್ನ ಅದಕ್ಕೆ ಆಪರೇಷನ್ ಮಾಡಿದ್ರು. ಮಗು ಎಚ್ಚರ ಆಯ್ತು. ಸ್ವಲ್ಪ ಕಾಲದ ನಂತರ ಅನಸ್ತೇಶಿಯಾ ಪವರ್ ಹೊರಟು ಹೋದ ಮೇಲೆ ಮಗುವಿಗೆ ಎಚ್ಚಾಯ್ತು. ಅದು ಮಗು ಅಪ್ಪನ ಮುಖವನ್ನು, ಪಕ್ಕದಲ್ಲಿ ಅಪ್ಪ ಕೂತ್ಕೊಂಡಿದ್ದ, ಅಪ್ಪನ ಮುಖ ನೋಡಿ ಹೇಳುತ್ತೆ, ಅಪ್ಪ ಐ ಆಮ್ ಸಾರಿ, ನಿನ್ ಕಾರನ್ನ ಡ್ಯಾಮೇಜ್ ಮಾಡಿಬಿಟ್ಟೆ, ನನ್ ತಪ್ಪಾಯ್ತು ಅಂತ ಹೇಳುತ್ತೆ. ಅಪ್ಪ ಹೇಳ್ತಾನೆ, ಏನು ಯೋಚನೆ ಮಾಡ್ಬೇಡ, ರಿಪೇರಿ ಮಾಡ್ಕೊಂಡು ಬಂದು ಕಳಿಸಿದ್ದೇನೆ, ರಿಪೇರಿ ಆಗಿದೆ, ಅದು ಗ್ಲಾಸ್ ಸರಿಯಾಗಿದೆ, ಇವಾಗ ಚೆನ್ನಾಗಿದೆ, ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾನೆ. ಆಮೇಲೆ ತನ್ನ ಹೆಬ್ಬೆರಳನ್ನು ನೋಡ್ಕೊಳ್ತಾನೆ. ಬ್ಯಾಂಡೇಜ್ ಹಾಕಿದ್ದಾರೆ, ಸ್ವಲ್ಪ ಭಾಗವನ್ನು ಕತ್ತರಿಸಿದ್ದಾರೆ. ಅಪ್ಪ ನನ್ನ ಕೈ ಯಾವಾಗ ರಿಪೇರಿ ಆಗತ್ತೆ ಅಂತ ಕೇಳ್ತಾನೆ ಮಗು. ಅವನಿಗೆ ಇಷ್ಟು ದುಃಖವಾಯ್ತು, ಮನೆಗೆ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ನಂತ. ಅಂದ್ರೆ ಅರ್ಥ, ಭಾವಾವೇಶದ ಸಮಯದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡು ತಪ್ಪಾಗ್ತದೆ ಅಂತ. ನಮ್ಮ ಹಿರಿಯ ಸ್ವಾಮಿಗಳೊಬ್ರು, ಅಂದ್ರೆ ಅನೇಕ ಸಂಸ್ಥೆಗಳಿಗೆ ಅವರು ಹಿರಿಯರಾಗಿದ್ರು, ಪ್ರಧಾನರಾಗಿದ್ರು. ಅವರು ಹೇಳ್ತಾ ಇದ್ರು, ಅನೇಕ ಶಾಲೆಗಳು, ಹಾಸ್ಪಿಟಲ್ಗಳು, ಆಶ್ರಮಗಳ ವ್ಯವಸ್ಥೆ ಇದ್ದಂತಹ ಒಂದು ಆಶ್ರಮ ಅದು. ಅವರಿಗೆ ಪ್ರತಿದಿನ ಬೆಳಗಾದ್ರೆ ಯಾವುದೋ ಒಂದು ಶಾಲೆಯಿಂದಲೋ ಯಾವುದೋ ಒಂದು ಸಂಸ್ಥೆಯಿಂದಲೋ ಸಮಸ್ಯೆಗಳು ಬಗ್ಗೆ ಫೋನ್ ಬರೋದು, ಪ್ರಾಬ್ಲಮ್ ಅಂತ ಹೇಳಿ ಅವ್ರ ಹತ್ರ ಪರಿಹಾರ ಕೇಳ್ತಾರೆ. ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳೆಲ್ಲ ಒಮ್ಮೊಮ್ಮೆ ಬರ್ತಿತ್ತು. ಅವ್ರು ಹೇಳ್ತಾ ಇದ್ರು, ಎಷ್ಟು ದೊಡ್ಡ ಪ್ರಾಬ್ಲಮ್ ಬಂದ್ರು ಕೂಡ ನಾನು ತಕ್ಷಣ ತೀರ್ಮಾನ ಮಾಡ್ತಿರ್ಲಿಲ್ಲ. ತೀರ್ಮಾನ ತೆಗೆದುಕೊಳ್ಳಿಕ್ ಕಷ್ಟ ಆಗತ್ತೆ ಅನ್ನೋ ಸಮಯದಲ್ಲಿ ನಾನು ಹೋಗೊಂದು 10 ನಿಮಿಷ ವಿಶ್ರಾಂತಿ ಮಾಡ್ತಿದ್ದೆ. ಹೊರಗಡೆ ಬರ್ತಾ ಇದ್ದಾಗೆ ಒಂದು ಅವರೇ ಪ್ರಾಬ್ಲಮ್ ಸಾಲ್ವ್ ಆಗಿರುವ ಮೆಸೇಜ್ ಅನ್ನು ಕೊಡ್ತಾ ಇದ್ರು, ಇಲ್ಲ ಏನೋ ಒಂದು ಸೂಚನೆ ನನ್ಗೆ ಸಿಕ್ತಿತ್ತು ಅಂತ. ಅರ್ಥ, ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪಾ ಅಂದ್ರೆ ಶಾಂತ ಅವಿವೇಕದ ಸ್ಥಿತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಹೋಗಬಾರ್ದು. ಆದ್ರೆ ಅರ್ಜುನ ಏನ್ ಮಾಡಿದ್ದಾನೆ, ಆ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದಾನೆ. ದುಃಖ ತೀವ್ರವಾಗಿದೆ, ಈ ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ. ಅವನು ಏನ್ ತೀರ್ಮಾನ ತೆಗೆದುಕೊಳ್ತಿದ್ದಾನೆ ಅಂದ್ರೆ, ಯುದ್ಧ ಮಾಡುವುದು ತಪ್ಪು ಎಂಬುದು ಅವನ ತೀರ್ಮಾನವಾಗಿದೆ. ಈಗ ಯುದ್ಧದ ಅವಶ್ಯಕತೆ ಇಲ್ಲ, ನಮಗೆ ಯುದ್ಧ ಮಾಡೋದು ಬೇಡ ಅಂತ ಕೃಷ್ಣನಿಗೆ ಉಪದೇಶ ಕೊಡ್ತಿದ್ದಾನೆ. ಅವನಿಗೆ ಕೃಷ್ಣ ಯಾರು ಅಂತ ವಿಶ್ವರೂಪ ದರ್ಶನ ಆದ್ಮೇಲೆ ಗೊತ್ತಾದದ್ದಲ್ಲ, ಮುಂಚೆನೂ ಗೊತ್ತಿತ್ತು ಅವನಿಗೆ. ಹೇಗೆ ಪಾಂಡವರನ್ನ ಭಗವಂತ ಕಾಪಾಡಿದ್ದ ಆ ಸಂದರ್ಭಗಳನ್ನೆಲ್ಲ ಅವನ ಮನಸ್ಸಲ್ಲಿತ್ತು. ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಭಗವಂತನೇ ಎಂಬುದಾಗಿ ಅವನ ಮನಸ್ಸಲ್ಲಿತ್ತು. ವಿಶ್ವರೂಪ ದರ್ಶನದಿಂದ ಅವನಿಗೆ ಇನ್ನಷ್ಟು ಸ್ಪಷ್ಟವಾಯಿತು ಭಗವಂತನ ಮಹಿಮೆ ಗೊತ್ತಿಲ್ಲ.
ಧರ್ಮವನ್ನು ಧರ್ಮ ಅಂತ ಭಾವಿಸಿಕೊಳ್ತಾನೆ, ಧರ್ಮ ಅಧರ್ಮ ಅಂತ ತಿಳ್ಕೊಳ್ತಾನೆ. ಇದೇ ಅವನಿಗಿರ್ತಕ್ಕಂತಹ ಮೋಹ. ಅವರು ಧರ್ಮ ಯುದ್ಧವಾಗಿತ್ತೋ ಅದನ್ನು ಅಧರ್ಮ ಯುದ್ಧ ಅಂತ ಭಾವಿಸಿಕೊಳ್ತಿದ್ದಾನೆ. ಯಾವುದು ಅಧರ್ಮವೋ ಅದನ್ನು ಧರ್ಮ ಅಂತ ಭಾವಿಸಿಕೊಳ್ತಿದ್ದಾನೆ. ಒಬ್ಬ ಕ್ಷತ್ರಿಯನಿಗೆ ಧರ್ಮ ರಕ್ಷಣೆಗಾಗಿ ಯುದ್ಧ ಮಾಡುವಂಥದ್ದು ಧರ್ಮ. ಅದಕ್ಕೆ ಎದುರಿರತಕ್ಕಂತಹ ಪಕ್ಷದ ಯಾವುದೇ ವ್ಯಕ್ತಿಯನ್ನು ಕೊಲ್ಲುವ ಸಮಯ ಬಂದರೂ ಕೂಡ ಹೆದರ್ಲಿಕ್ಕಿಲ್ಲ. ಆದ್ರೆ ಯುದ್ಧದಿಂದ ಪಲಾಯನ ಮಾಡತಕ್ಕಂಥದ್ದು ಅಧರ್ಮ. ಎಷ್ಟು ವಿಚಿತ್ರ ಅಂದ್ರೆ, ಅವನಿಗೆ ಯುದ್ಧ ಮಾಡುವುದು ಅಧರ್ಮವಾಗಿ ಕಾಣ್ತಾ ಇದೆ, ಯುದ್ಧದಿಂದ ಪಲಾಯನ ಮಾಡುವುದೇ ಧರ್ಮವಾಗಿ ಕಾಣ್ತಾ ಇದೆ. ಭೈಕ್ಷಚರ್ಯವನ್ನು ಮಾಡಿ ಆದ್ರೂ ಜೀವನ ಮಾಡ್ತೇವೆ ನಾವು ಕಾಡಿಗೆ ಹೋಗಿ, ಈ ಯುದ್ಧ ಬೇಡ ಅಂತ ಹೇಳ್ತಿದ್ದಾನೆ. ಅಂದ್ರೆ ವಿವೇಕ ಭ್ರಷ್ಟವಾಗಿದೆ, ಧರ್ಮಗತ ಮೋಹ ಅವನಿಗೆ ಉಂಟಾಗಿದೆ. ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದು ಹೊರಟು ಹೋಗುತ್ತೆ ಆ ಸಮಯದಲ್ಲಿ. ಕೃಷ್ಣ ಮಾತ್ರ ಒಂದು ಮಾತನ್ನು ಆಡೋಲ್ಲ. ಯಾಕೆ ಆಡೋಲ್ಲ ಕೃಷ್ಣ ಅಂದ್ರೆ, ಅರ್ಜುನ ಕೇಳುವ ಸ್ಥಿತಿಯಲ್ಲಿ ಇರ್ಲಿಲ್ಲ ಅಂತ. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ನಚಾನ್ಯಾಯೇನ ಪೃಚ್ಛತಃ ಜಾನನ್ನಪಿ ಚ ಮೇಧಾವಿ ಜಡವಲ್ಲೋಕಮಾಚರೇತ್ ಅಂತ ಹೇಳ್ತಾರೆ ಹಿರಿಯರು. ಅಂದ್ರೆ ತುಂಬಾ ತಿಳಿದಿದ್ರೂ ಕೂಡ ಎದುರಿಗಿರ್ತಕ್ಕಂತಹ ವ್ಯಕ್ತಿ ಪ್ರಶ್ನೆ ಕೇಳದ ಹೊರತು ಉತ್ತರ ಕೊಡ್ಲಿಕ್ಕೆ ಹೋಗ್ಬಾರ್ದು ಅಂತ. ನಮಗೆ ತುಂಬಾ ಗೊತ್ತಿದೆ ಅಂತ ತಿಳಿಸ್ಲಿಕ್ಕೆ ಹೋಗ್ಬಿಟ್ರೆ ಎದುರಿಗಿರೋ ವ್ಯಕ್ತಿಗೆ ಅದು ಅಸಂಗತವಾಗ್ತದೆ, ಅವನಿಗದು ಅವಶ್ಯಕತೆಯೇ ಇರೋಲ್ಲ. ನಾವು ಹೇಳಿದ್ದೆಲ್ಲ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತ ಆಗ್ಬಿಡ್ತದೆ, ವ್ಯರ್ಥವಾಗ್ತದೆ. ಕೇಳಬೇಕು ಅಂತಕ್ಕಂತಹ ಒಂದು ಕುತೂಹಲ, ಒಂದು ಬಯಕೆ ಇರ್ಬೇಕಾಗ್ತದೆ, ಜಿಜ್ಞಾಸು ಆಗಿರಬೇಕು. ಅಂಥವನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕು. ಮತ್ತೆ ನಚ ಅನ್ಯಾಯೇನ ಪೃಚ್ಛತಃ, ಪ್ರಶ್ನೆ ಕೇಳುವವನಲ್ಲಿ ಕುಯುಕ್ತಿಗಳಿದ್ರೆ, ಕುಹಕ ಇದ್ರೆ, ಕಾಪಟ್ಯ ಇದ್ರೆ, ಅವನು ಎದುರಿಗಿರುವ ವ್ಯಕ್ತಿಯನ್ನ ಪರೀಕ್ಷೆ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಿದ್ರೆ ಉತ್ತರ ಕೊಡಬಾರದು ಅಂತ ಹೇಳ್ತಾರೆ. ಶ್ರೀಧರ ಸ್ವಾಮಿಗಳು, ವರದಹಳ್ಳಿಯ ಶ್ರೀಧರ ಸ್ವಾಮಿಗಳು ಬ್ರಹ್ಮಜ್ಞಾನಿಗಳು, ದತ್ತನ ಅವತಾರ. ಅವರ ಜಯಂತಿಯು ಕೂಡ ಬರ್ತಾ ಇದೆ ಇದೇ ತಿಂಗಳಲ್ಲಿ. ಮಾರ್ಗಶಿರ ಶುದ್ಧ ಚತುರ್ದಶಿ ದತ್ತ ಜಯಂತಿ, ಶ್ರೀಧರ ಜಯಂತಿ ಬರ್ತಕ್ಕಂಥದ್ದು. ದತ್ತ ಜಯಂತಿ ಶ್ರೀಧರ ಜಯಂತಿ ಎರಡು ಒಂದೇ ದಿನ ಬರುತ್ತೆ. ಅಂತಹ ಶ್ರೀಧರ ಸ್ವಾಮಿಗಳು ಬ್ರಹ್ಮನಿಷ್ಠರಾಗಿದ್ರು. ಅವರನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದಿಷ್ಟು ಜನ ಬರ್ತಾರೆ. ವೇದಾಂಗ ವೇದಾಂತವನ್ನೆಲ್ಲ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದವರು. ಅದರಿಂದ ಶಾಸ್ತ್ರದೃಷ್ಟಿಯಲ್ಲಿ ಇವರ ತಿಳುವಳಿಕೆ ಏನಿದೆ ನೋಡೋಣ ಎಂಬ ಪರೀಕ್ಷೆ ಮಾಡ್ತಾ ಅವ್ರ ಮುಂದೆ ಅನೇಕ ಪ್ರಶ್ನೆಗಳ ಸುರಿಮಳೆಯನ್ನ ಹಾಕ್ತಾರೆ. ಶ್ರೀಧರ ಸ್ವಾಮಿಗಳು ಒಂದೂ ಉತ್ತರ ಕೊಡ್ಲಿಲ್ಲ. ಅವ್ರು ಹೇಳಿದ್ರಂತೆ, ನನಗೇನು ಗೊತ್ತಿಲ್ಲ ಕಣಪ್ಪ, ನಾನು ಪ್ರತಿದಿನ ಬೆಳಗಾದ್ರೆ ಪ್ರಣವವನ್ನು ಉಚ್ಚರಿಸ್ತೇನೆ, ಓಂ ಅಂತ ಹೇಳ್ತೇನೆ. ಆ ಓಮಿನ ಬಗ್ಗೆ ಗೊತ್ತು ನನಗಷ್ಟೇ, ಬೇರೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಆ ಓಮಿನ ಬಗ್ಗೆ ನಂಗೆ ಗೊತ್ತು ಅಂತ ಅವ್ರು ಹೇಳಿರೋ ಶೈಲಿಯಲ್ಲೇ ಇವರಿಗೆ ಅರ್ಥ ಆಯ್ತು, ಇವರು ಪೂರ್ಣ ಬ್ರಹ್ಮನಿಷ್ಠರಿದ್ದಾರೆ ಅಂತ ಅವ್ರಿಗೆ ಶರಣಾಗತರಾಗಿ ಹೊರಟು ಹೋದ್ರಂತೆ. ಅಂದ್ರೆ ಅನ್ಯಾಯದಿಂದ ಪ್ರಶ್ನೆ ಮಾಡುವವರಿಗೆ ಉತ್ತರವನ್ನು ಕೊಡಕೂಡುದು. ಮತ್ತೆ ಜಾನನ್ನ ಪಿಚ ಮೇಧಾವಿ ಜಡವಲ್ಲೋಕಮಾಚರೆ, ತುಂಬಾ ತಿಳ್ಕೊಂಡಿದ್ರು ಕೂಡ ಏನು ಗೊತ್ತಿಲ್ಲದ ಇವರ ಹಾಗಿರ್ಬೇಕು. ಹಾಗೆ ಕೃಷ್ಣನಿಗೆ ಎಲ್ಲವೂ ಗೊತ್ತಿತ್ತು, ಆದ್ರೆ ಅರ್ಜುನನಿಗೆ ಕೇಳುವ ಸ್ಥಿತಿಯಲ್ಲಿಲ್ಲ ಅವನು. ಆದ್ರಿಂದ ಶ್ರೀಕೃಷ್ಣ ಪರಮಾತ್ಮ ಉತ್ತರ ಕೊಡ್ಲಿಲ್ಲ. ಹಾಗಾದ್ರೆ ಅರ್ಜುನ ಏನು ಉಪದೇಶ ಕೊಟ್ಟ ಕೃಷ್ಣನಿಗೆ? ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನೇ ಉಪದೇಶ ಕೊಡ್ತಿದ್ದಾನೆ, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕದಿಂದ ನೋಡೋಣ. ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿಂ ನು ಮಹೀಕೃತೆ. ಏತಾನ್ನ ಹಂತುಮಿಚ್ಛಾಮಿ, ಇವ್ರು ನಾನು ಕೊಲ್ಲಿಕ್ ಬಯಸಲ್ಲ, ನಾನು ಸತ್ರೂ ಅಡ್ಡಿಲ್ಲ, ಅವರು ನಮ್ಮನ್ನ ಹೊಡೆದು ಹಾಕಿದ್ರು ಅಡ್ಡಿಲ್ಲ, ನಾನು ಮಾತ್ರ ಅವರನ್ನು ಕೊಲ್ಲಲ್ಲ. ಹೇ ಮಧುಸೂದನ, ಮಧು ಅಂತಕ್ಕಂಥ ಒಬ್ಬ ರಾಕ್ಷಸನನ್ನ ಭಗವಂತ ಕೊಂದಿದ್ರಿಂದ ಮಧುಸೂದನ ಅಂತ ಕರೀತಾರೆ ಅವನಿಗೆ. ಹಿಂದೆ ಶ್ರೀಮನ್ನಾರಾಯಣನು ಪ್ರಳಯ ಕಾಲದಲ್ಲಿ ಯೋಗ ನಿದ್ರೆಯಲ್ಲಿದ್ದಾಗ ಅವನ ನಾಭಿಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಕುಳಿತಿದ್ದಂತೆ. ಆಗ ಮಧು ಕೈಟಭ ಅಂತಕ್ಕಂಥ ಇಬ್ರು ರಾಕ್ಷಸರು ಹುಟ್ಟಿ ವಿಷ್ಣು ಕರ್ಣಮಲೋದ್ಭೂತವು ಅಂತ ಹೇಳ್ತಾರೆ. ವಿಷ್ಣು ಕಿವಿಯಿಂದ ಹುಟ್ಟಿರ್ತಕ್ಕಂತಹ ಆ ಇಬ್ರು ರಾಕ್ಷಸರು ತುಂಬಾ ತೊಂದರೆ ಕೊಡ್ತಾರೆ. ಯಾರಿಗೆ? ಚತುರ್ಮುಖ ಬ್ರಹ್ಮದೇವರಿಗೆ. ಆ ಬ್ರಹ್ಮದೇವರು ಯೋಗಮಾಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ. ತುಂ ಸ್ವಧಾ ತುಂ ಸ್ವಾಹ ತುಂ ಹಿವ ಷಟ್ಕಾರ ಸ್ವರಾತ್ಮಿಕ ಅಂತ ಹೇಳ್ಕೊಂಡು ಒಂದು ಶ್ಲೋಕ ಇದೆ, ಬ್ರಹ್ಮಸ್ತುತಿ. ಆಗ
ಯೋಗಮಾಯು ಮಹಾವಿಷ್ಣುವಿಂದ ನಿರ್ಗತವಾದಾಗ ಮಹಾವಿಷ್ಣು ಎಚ್ಚರವಾಗಿ ಆ ಮಧುಕೈಟಭರನ್ನ ಯುದ್ಧದಲ್ಲಿ ಹೊಡೆದು ಹಾಕ್ತಾನೆ, ನಾಶ ಮಾಡ್ತಾನೆ. ಆದ್ರಿಂದ ಮಧುಸೂದನ ಅಂತ ಅವನಿಗೆ ಹೆಸರು. ಅಂತಹ ಮಧುಗಳನ್ನ, ವೈರಿಗಳನ್ನ ನೀನು ಕೊಂದಿರಬಹುದು, ಅರಿಸೂದನ ಆಗಿರಬಹುದು ನೀನು. ಆದ್ರೆ ನನ್ನ ಪರಿಸ್ಥಿತಿ ನೋಡಿ, ಬಂಧುಸೂದನ ಆಗ್ಬೇಕಾಗಿದೆ. ನಾನು ಬಂಧು ಬಾಂಧವರನ್ನ ಕೊಲ್ಲಬೇಕಾಗಿದೆ. ಅದು ಬೇರೆ ಇದು ಬೇರೆ ಎಂಬುದಾಗಿ ಅವನ ಪ್ರಜ್ಞೆ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನ ಮಹೀಕೃತೆ. ಮೂರು ಲೋಕದ, ಭೂಲೋಕ, ಭೂವಲೋಕ, ಸ್ವರ್ಲೋಕ, ಈ ಮೂರೂ ಲೋಕದ ಆಧಿಪತ್ಯವನ್ನು ಕೊಟ್ಟರೂ ಕೂಡ ನಾನು ಇವರನ್ನ ಕೊಲ್ಲೋದಿಲ್ಲಪ್ಪ, ನಾನು ಇವರನ್ನ ಸಾಯಿಸೋದಿಲ್ಲ ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾನೆ ಅರ್ಜುನ. ನಿಹತ್ಯಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ. ಇನ್ನು ಮುಂದಿನ ಶ್ಲೋಕಗಳಲ್ಲೆಲ್ಲ ಅವನು ಅಧರ್ಮವನ್ನ ಧರ್ಮ ಅಂತ ಕರೆಯುವಂಥದ್ದನ್ನು ನೋಡ್ತೇವೆ. ಅಂದ್ರೆ ಅಸ್ಥಾನದಲ್ಲಿ ಅವನಿಗೆ ಕಾರುಣ್ಯ ಉಂಟಾಗಿದೆ, ಅದರ ಪರಿಣಾಮವಾಗಿ ಅವಿವೇಕ ಉಂಟಾಗಿದೆ. ಆದ್ರಿಂದ ಅಧರ್ಮವನ್ನೇ ಧರ್ಮ ಅಂತ ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥದ್ದನ್ನ ಕಾಣ್ತೇವೆ. ಮುಂದಿನ ಶ್ಲೋಕದಲ್ಲಿ ನೋಡಿ, ಧಾರ್ತರಾಷ್ಟ್ರಾನ್ ಅಂದ್ರೆ ಕುರುಗಳು, ಕೌರವರನ್ನ ಕೊಂದು ಕಾ ಪ್ರೀತಿ ಸ್ಯಾ ಜನಾರ್ದನ, ಹೇ ಜನಾರ್ದನನೇ ನಮಗೇನು ಸುಖ ಉಂಟಾಗುತ್ತದೆ ಅಂತ ಹೇಳ್ತಿದ್ದಾನೆ. ಜನಾರ್ದನ ಅನ್ನೋ ಶಬ್ದಕ್ಕರ್ಥ ದುಷ್ಟ ಜನಾನ್ ಅರ್ಧಯತಿ ನಾಶಯತಿ ಇತಿ ಜನಾರ್ದನ. ಜನಾರ್ದನ ಮಹಾಪ್ರಾಣ ಇಲ್ಲ, ಜನಾರ್ದನ ಅಲ್ಪ ಪ್ರಾಣ. ದುಷ್ಟ ಜನರನ್ನ ಕೊಲ್ಲುವವನು, ದುಷ್ಟ ಜನರನ್ನ ನಾಶಪಡಿಸುವವನು, ಆದ್ದರಿಂದ ಜನಾರ್ದನ ಅಂತ. ಧೃತರಾಷ್ಟ್ರನ ಈ ಮಕ್ಕಳನ್ನ ಕೊಂದು ನಮಗೇನು ಪ್ರೀತಿ ಉಂಟಾಗ್ತದೆ, ಪ್ರೀತಿ ಅಂದ್ರೆ ನಮಗೇನು ಸುಖವಾಗ್ತದೆ, ನಮಗೇನು ಸುಖವಾಗಲ್ಲ ಅಂತ ಹೇಳ್ತಾನೆ ಅವನು. ಪಾಪಮೇವಾಶ್ರಯೇದಸ್ಮಾತ್, ನಮ್ಗೆ ಪಾಪವೇ ಬಂದಿತ್ತು ಅವರನ್ನು ಕೊಲ್ಲುವುದರಿಂದ. ಯಾಕೆ? ಅವರು ಆತತಾಯಿಗಳಾಗಿದ್ದಾರೆ ಅಂತ ಹೇಳ್ತಾನೆ. ಇದು ಅವನ ಅವಿವೇಕದ ಲಕ್ಷಣ. ಯಾಕೆಂದ್ರೆ ಶಾಸ್ತ್ರಗಳಲ್ಲಿ ಆತತಾಯಿ ಅಂತ ಕರೆದಿದ್ದಾರೆ ಕೆಲವರನ್ನ. ಯಾರನ್ನ ಆತತಾಯಿಗಳು ಅಂತ ಹೇಳ್ತಾರೆ ಅಂದ್ರೆ, ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ಧನಾಪಹ ಕ್ಷೇತ್ರ ದಾರಾಪಹರ್ತಾಚ ಷಡೇತೆ ಖ್ಯಾತತಾಯಿನಃ ಅಂತ ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ಮಹಾಪಾಪಿಗಳು ಅಂತ ಅರ್ಥ ಈ 6 ಜನ. ಅದು ಕ್ಷತ್ರ ಧರ್ಮದಲ್ಲಿ ಸಂಬಂಧಪಟ್ಟಂತಹ, ವಿಶೇಷವಾಗಿ ಕ್ಷಾತ್ರ ಧರ್ಮಕ್ಕೆ ಸಂಬಂಧಪಟ್ಟ ವಿಷಯ. ಯಾರು ಅಗ್ನಿದಹ ಬೆಂಕಿ ಇಡ್ತಾರ, ಮನೆಗೆ ಬೆಂಕಿ ಇಟ್ಟಿದ್ದಾನೋ. ಎರಡನೇದು ಗರದಶ್ಚೈವ, ವಿಷ ಹಾಕಿದ್ದಾನೋ, ಊಟ ಮಾಡುವ ಅನ್ನಕ್ಕೆ ವಿಷ ಹಾಕಿದ್ದಾನೋ, ಅವನು ಮಹಾಪಾಪಿ. ಶಸ್ತ್ರಪಾಣಿ, ಕೈಯಲ್ಲಿ ಕತ್ತಿಯನ್ನೋ ಆಯುಧವನ್ನು ಹಿಡ್ಕೊಂಡು ನಮ್ಮನ್ನು ಕೊಲ್ಲಿಕ್ಕೆ ಬಂದಿದ್ದಾನೋ, ಮೂರನೇವನು. ನಾಲ್ಕನೇದು ಧನಾಪಹ, ನಮ್ಮ ಸಂಪತ್ತನ್ನು ಅಪಹರಿಸಿದ್ದಾನೋ. ಐದನೇದು ಕ್ಷೇತ್ರದಾರಾಪಹರ್ತಾಚ, ನಮ್ಮ ಕ್ಷೇತ್ರವನ್ನ ಅಂದ್ರೆ ನಮ್ಮ ಭೂಮಿಯನ್ನು ಅಪಹರಿಸಿದ್ದಾನೋ. ಆರನೇದು ದಾರಾಪಹರ್ತಾಚ, ಹೆಂಡತಿಯನ್ನು ಅಪಹರಿಸಿದ್ದಾನೋ. ಈ ಶಾಸ್ತ್ರ ಆತಾಯನಂ ಹನ್ಯಾತ್ ಅವಿಚಾರತಃ, ಆತಾಯನಂ ಹನ್ಯಾತ್ ಅವಿಚಾರತಃ ಆತತಾಯಿ ವಧೇನ ದೋಷಃ ಭವತಿ. ಈ ಆತತಾಯಿಗಳನ್ನ ಕೊಲ್ಲಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆತತಾಯಿಗಳನ್ನು ಕೊಲ್ಲುವುದರಿಂದ ದೋಷ ಬರೋದಿಲ್ಲ, ಪಾಪ ಬರೋಲ್ಲ ಅಂತ. ಈ 6 ತಪ್ಪುಗಳನ್ನು ಮಾಡಿದವರು ಅಂದ್ರೆ ಮನೆಗೆ ಬೆಂಕಿ ಇಟ್ಟವನು. ಈ ದುರ್ಯೋಧನಾದಿಗಳು ಈ 6 ತಪ್ಪನ್ನು ಮಾಡಿದ್ದಾರೆ. ಯಾವುದೋ ಒಂದನ್ನು ತಪ್ಪು ಮಾಡಿದ್ರು ಕೊಲ್ಲಿಕ್ಕೆ ಅರ್ಹರವರು. ಆ ತಪ್ಪನ್ನ ಮಾಡಿದವರು. ಬಹುಶಃ ಆತತಾಯಿಯಲ್ಲಿ ಏನಾದ್ರು ನೊಬೆಲ್ ಪ್ರೈಸ್ ದುರ್ಯೋಧನಾದಿಗಳಿಗೆ ಕೊಡಬೇಕು, ಅಂತಹ ಸ್ಥಿತಿಯವರು. ಅರಗಿನ ಮನೆಯಲ್ಲಿ ವರ್ಣಾವತದಲ್ಲಿ ಅರಗಿನ ಮನೆಯನ್ನ ನಿರ್ಮಿಸಿಕೊಂಡವರು ಇದ್ದಾಗ ಅದಕ್ಕೆ ಬೆಂಕಿ ಕೊಟ್ಟು ಅವರನ್ನ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ. ವಿದುರನ ಸಹಾಯದಿಂದ ಅವರು ತಪ್ಪಿಸಿಕೊಂಡು ಹೋದ್ರು. ಇನ್ನು ಭೀಮನಿಗೆ ಅನ್ನದಲ್ಲಿ ವಿಷವನ್ನ ಹಾಕಿ
ಅವನನ್ನು ಸಾಯಿಸಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದು ಎರಡನೇದು ವಿಷ ಹಾಕಿದ್ರು. ಧನಾಪಹರ್ತಾಚ, ಅವರ ಸಂಪತ್ತನ್ನ ಅಪಹರಿಸಿದ್ರು. ದ್ಯೂತದಲ್ಲಿ, ಕಪಟ ದ್ಯೂತದಲ್ಲಿ ಪಗಡೆ ಆಟ ಆಡಿ ಅವರ ಸಂಪತ್ತು ಅಪಹರಿಸಿಬಿಟ್ರು ಇವರು. ಇನ್ನು ಶಸ್ತ್ರಪಾಣಿಯಾಗಿ ಇವರನ್ನು ಕೊಲ್ಲಿಕ್ಕೆ ಬಂದಿದ್ದಾರೆ. ಇವಾಗ ಎದುರಿಗೆ ನಿಂತುಕೊಂಡಿದ್ದಾರೆ. ಕ್ಷೇತ್ರ ದಾರ ಅಪಹರ್ತಾಚ, ಕ್ಷೇತ್ರವನ್ನು ಅಪಹರಿಸಿದ್ದಾರೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಿಂತಿರುಗಿದ ಮೇಲೆ ಅವರಿಗೆ ನ್ಯಾಯವಾಗಿ ಕೊಡಬೇಕಾದಂತಹ ಭೂಮಿಯನ್ನ ಕೊಡ್ಲಿಕ್ಕೆ ಒಪ್ಪಲ್ಲ ದುರ್ಯೋಧನ. ಯುದ್ಧ ಮಾಡಿ ತೆಗೆದುಕೊಳ್ಳಿ ಅಂತ ಹೇಳ್ತಾನೆ. ಒಂದು ಸೂಜಿಯ ಮನೆಯಷ್ಟು ಜಾಗವನ್ನು ಕೂಡ ಕೊಡಲ್ಲ ಅಂತ ಹೇಳ್ತಾನೆ. ಅದೆಲ್ಲ ವಿಷಯ ಬಿಡಿ. ವಾಸ್ತವವಾಗಿ ಈ ಏನು ರಾಜ್ಯ ಅನ್ನುವಂಥದ್ದು ಧರ್ಮರಾಜನಿಗೆ ದಕ್ಕಬೇಕಾದದ್ದು ಶಾಸ್ತ್ರೀಯವಾಗಿ ನೋಡಿದ್ರೆ. ಯಾಕಂದ್ರೆ ಧೃತರಾಷ್ಟ್ರಗಿಂತ ಹಿರಿಯನು ಪಾಂಡುವಿನ ಮಗ ಧರ್ಮರಾಜು. ಆದ್ರಿಂದ ಪಾಂಡುವಿನ ಸ್ಥಾನದಲ್ಲಿ ಉತ್ತರಾಧಿಕಾರಿ ಆಗಬೇಕಾಗಿರೋದು ಯಾವುದು? ಯುಧಿಷ್ಠಿರ, ಧರ್ಮರಾಜ. ಹಿರಿಯರೇನ್ ಹೇಳ್ತಾರೆ ಅಂದ್ರೆ, ಅಪ್ರಾಪ್ತ ವಯಸ್ಕನಿದ್ದಾಗ, ರಾಜಕುಮಾರ ಅಪ್ರಾಪ್ತ ವಯಸ್ಕನಿದ್ರೆ ಆ ರಾಜನ ತಮ್ಮನೋ ಮಾವನೋ ಮಂತ್ರಿಯೋ ಆ ಅಧಿಕಾರವನ್ನು ವಹಿಸಿಕೊಂಡು ಪ್ರಾಪ್ತ ವಯಸ್ಕನಾದ್ಮೇಲೆ ಅವನಿಗೆ ಪಟ್ಟಗಟ್ಟಬೇಕು ಅಂತಿದೆ ಶಾಸ್ತ್ರ. ಅದಕ್ಕೆ ಅಕಾಲ ಮರಣ ಪ್ರಾಪ್ತಿಯಾಯ್ತು ಪಾಂಡುರಾಜನಿಗೆ. ಅವನ ಸ್ಥಾನದಲ್ಲಿ ಕುರುಡನಾಗಿದ್ರೂ ಕೂಡ ಧೃತರಾಷ್ಟ್ರನ್ನು ಕೂರಿಸಿದ್ರು ಭೀಷ್ಮರು. ಪುನಃ ಧರ್ಮರಾಜ ಹಿಂತಿರುಗಿ ಬಂದ ಮೇಲೆ ಅವನು ಶಸ್ತ್ರಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ತಿಳಿದುಕೊಂಡ ಮೇಲೆ ಅವನಿಗೆ ಪಟ್ಟ ಕಟ್ಟಬೇಕಿತ್ತು, ಯುವರಾಜನನ್ನಾಗಿ ಮಾಡಬೇಕಿತ್ತು. ಹಾಗೆ ಮಾಡುವುದಿಲ್ಲ. ಅರ್ಥಾತ್ ಅವನ ಕ್ಷೇತ್ರವನ್ನು ಇವರು ಅಪಹರಿಸಿದ್ದಾರೆ, ಜಾಗವನ್ನು ಅಪಹರಿಸಿದ್ದಾರೆ. ದಾರಾಪಹರ್ತಾಚ, ಹೆಂಡತಿಯನ್ನು ಅಪಹರಿಸಿದ್ದಾರೆ. ಜಯದ್ರಥನು ಸಾಕ್ಷಾತ್ ದ್ರೌಪದಿಯನ್ನು ಅಪಹರಿಸಿಕೊಂಡೇ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಇನ್ನು ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಾಪಹರಣ ಮಾಡತಕ್ಕಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈ 6 ತಪ್ಪನ್ನ ಮಾಡಿದ್ರಿಂದ ಇವರು ಆತತಾಯಿಗಳೇ ನಿಶ್ಚಿತವಾಗಿ. ಅವರನ್ನ ಕೊಂದ್ರೆ ದೋಷವಿಲ್ಲ ಅಂತ ಸ್ಮೃತಿಕಾರ ಹೇಳಿದ್ರೂ ಕೂಡ ಅರ್ಜುನ ಏನ್ ಹೇಳ್ತಿದ್ದಾನೆ? ಪಾಪಮೇವಾಶ್ರಯೇದಸ್ಮಾತ್ ಹತ್ವೈತ ಅನಾಥತಾಯಿ. ಈ ಆತತಾಯಿಗಳನ್ನ ಕೊಂದ್ರೆ ಪಾಪ ಬರುತ್ತೆ ಅಂತ ಹೇಳ್ತಿದ್ದ. ಅಂದ್ರೆ ಅವನ ವಿವೇಕ ಅನ್ನುವಂಥದ್ದು ಹೊರಟು ಹೋಗಿಲ್ಲ. ಅವನು ಹೀಗೆ ವಿಚಾರ ಮಾಡಿರಬಹುದು. ಶಾಸ್ತ್ರದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ, ನಹಿಂಸ್ಯಾತ್ ಸರ್ವಭೂತಾನಾಂ, ಯಾರಿಗೂ ಹಿಂಸೆ ಮಾಡಬೇಡಿ ಅಂತ. ಆದ್ರಿಂದ ಹಿಂಸೆ ಮಾಡುವುದು ಒಳ್ಳೇದಲ್ವೇನೋ? ಅದು ತಪ್ಪು. ಅದು ಸಾಮಾನ್ಯ ನಿಯಮ, ವಿಶೇಷವಾದ ನಿಯಮ ಏನಲ್ಲ. ಕ್ಷತ್ರಿಯನಿಗೆ ವಿಶೇಷವಾದ ನಿಯಮವನ್ನು ಧರ್ಮ ರಕ್ಷಣೆಗಾಗಿ ಅವನು ಹಿಂಸೆ ಮಾಡಬೇಕು ಎಂಬುದಾಗಿ ಹೇಳುತ್ತೆ ಶಾಸ್ತ್ರ. ಆ ಧರ್ಮಶಾಸ್ತ್ರ ಗೊತ್ತಿಲ್ವೇ ಅವನಿಗೆ? ಗೊತ್ತಿದ್ದಿರಬಹುದು, ಗೊತ್ತಿದೆ ಅವನಿಗೆ. ಆದ್ರೂ ಈ ಸಂದರ್ಭದಲ್ಲಿ ಆ ದುಃಖ ತಪ್ತವಾದ ಮನಸ್ಸಲ್ಲಿ ಪ್ರಜ್ಞಾವಾದವನ್ನು ಮಾಡ್ತಿದ್ದಾನೆ. ಪ್ರಜ್ಞಾವಾದ ಮಾಡೋದಂದ್ರೆ ಏನು? ನಾವು ಮಾಡಿರೋ ತಪ್ಪನ್ನ ಸಮರ್ಥಿಸಿಕೊಳ್ಳಿಕ್ಕೆ ಶಾಸ್ತ್ರದ ಸಹಾಯ ಪಡ್ಕೊಳ್ಳೋದು. ಎಷ್ಟೋ ಸಲ ಹೀಗೆ ಆಗುತ್ತೆ. ನೀವು ಏನೇ ತಪ್ಪು ಮಾಡಿದ್ರು ಕೂಡ ಸಮರ್ಥನೆ ಪಡೆಯುವಂತಹ ಯಾವುದೋ ಒಂದು ಶಾಸ್ತ್ರ ವಾಕ್ಯವನ್ನ ಆ ಸ್ಥಾನದಲ್ಲಿ ನಾವು ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ. ಒಬ್ಬ ಕುಡುಕರನ್ನ ಉದ್ದೇಶಿಸಿ ಕುಡಿಯುವ ತಪ್ಪು ಅಂತ ಭಾಷಣ ಕೊಡ್ತಾ ಇದ್ದಂತೆ. ಒಂದು ಪಾತ್ರೆಯಲ್ಲಿ ಆ ಮದ್ಯವನ್ನ ಹಾಕಿ ಅದಕ್ಕೆ ಒಂದಿಷ್ಟು ಕೀಟಗಳನ್ನ ಹಾಕಿದ್ದಂತೆ. ಕೀಟ ಹೋದ ತಕ್ಷಣ ಅದು ಕೀಟಗಳು ಸತ್ತು ಹೋದು. ಆಗ ಉಪನ್ಯಾಸ ಕೊಡೋನು ಹೇಳಿ, ನೋಡಿ, ಈ ಮದ್ಯದೊಳಗಡೆ ಕೀಟವನ್ನ ಹಾಕಿದ್ರೆ ಹೇಗೆ ಸತ್ತೋದ್ವು, ಹಾಗೆ ನಿಮ್ಗೆ ಸಾವು ಬರ್ತದೆ ಅಂತ ಹೇಳಿದಂತೆ. ಅಲ್ಲೊಬ್ಬ ಕುಡುಕ ಕೂತ್ಕೊಂಡು ಹೇಳಿದಂತೆ, ಅದನ್ನ ಹಾಗೆ ಯಾಕೆ ಅರ್ಥ ಮಾಡ್ಬೇಕು? ಮದ್ಯದೊಳಗೆ ಕೀಟ ಬಿದ್ದಾಗ ಹೇಗೆ ಸತ್ತೋಗ್ತದೋ ಹಾಗೆ ಮದ್ಯ ಕುಡಿದವರ ದೇಹದಲ್ಲಿ ಯಾವ ಕೀಟಗಳು ಇರುವುದಿಲ್ಲ ಅಂತ ಹೇಳ್ಕೊಂಡು ಯಾಕೆ ಅರ್ಥ ಮಾಡ್ಕೊಳ್ಬಾರದು ಅಂತ ಹೇಳಿದಂತೆ. ಅಂದ್ರೆ ತಮ್ಮ ತಪ್ಪುಗಳನ್ನು ಸಮರ್ಥನೆ ಮಾಡ್ಲಿಕ್ಕೆ ಎಲ್ಲಿಂದಲೋ ನಾವು ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ಬುದ್ಧಿ ಮನುಷ್ಯನಿಗಿರ್ತದೆ. ಅದಕ್ಕೆ ಪ್ರಜ್ಞಾವಾದ ಅಂತ ಕರೆದಿದ್ದಾನೆ ಭಗವಂತ ಮುಂದೆ. ಈ ಬುದ್ಧಿಜೀವಿಗಳೆಲ್ಲ ಒಮ್ಮೊಮ್ಮೆ ಮಾತಾಡ್ತಾರಲ್ಲ, ಟಿವಿಯಲ್ಲಿ ಬುದ್ಧಿಜೀವಿಗಳು ಮಾತನಾಡೋದು ನೋಡಿದ್ರೆ ಈ ಪ್ರಜ್ಞಾವಾದದ ನೆನಪಾಗ್ತದೆ. ತಮ್ಮ ವಾದವನ್ನು ಸಮರ್ಥನೆ ಮಾಡ್ಲಿಕ್ಕೆ ಏನೇನೋ ಹೇಳೋದು. ಒಬ್ಬ ಹುಡುಗನಿಗೆ ಅಪ್ಪ ಹೇಳಿದ್ನಂತೆ, ನೋಡು, ಬೆಳಿಗ್ಗೆ ಮುಂಚೆ ಏಳೋದ್ರಿಂದ ಒಳ್ಳೆ ಬುದ್ಧಿ ಬೆಳವಣಿಗೆ ಆಗ್ತದೆ, ಬುದ್ಧಿವಂತನಾಗ್ತಾರೆ, ಇನ್ನು ಆಗ್ತಾನೆ, ಬೆಳಿಗ್ಗೆ ಮುಂಚೆ ಹೇಳೋದು ಕಲ್ತ್ಕೋ ಅಂತ. ಆ ಹುಡುಗ ಹೇಳಿದಂತೆ, ಬೆಳಿಗ್ಗೆ ನನ್ನ ಮನೆಗೆ ಪೇಪರ್ ಹಾಕ್ಲಿಕ್ಕೆ ಬರ್ತಾನೆ, ಹಾಲು ಹಾಕ್ಲಿಕ್ಕೆ ಬರ್ತಾನೆ, ಅವರೆಲ್ಲ ತುಂಬಾ ಬೆಳಿಗ್ಗೆ ಮುಂಚೆ ಹೇಳ್ತಾರಲ್ಲಪ್ಪ, ಅವ್ರಿಗೇನಾದ್ರೂ ಬುದ್ಧಿ ಬೆಳವಣಿಗೆ ಆಗಿದೆಯಾ ಅನ್ನಂತ. ಅಂದ್ರೆ ನಮ್ಮ ದೃಷ್ಟಿ ವಾದ ಸಮರ್ಥನೆ ಮಾಡ್ಲಿಕ್ಕೆ ಏನೇನು ಬೇಕಾದ್ರೆ ಹೇಳುತ್ತೆ. ಅರ್ಜುನನು ಹಾಗೆ ಮಾಡ್ತಿದ್ದಾನೆ. ಇಲ್ಲಿ ಆತತಾಯಿಗಳನ್ನ ಕೊಂದ್ರೆ ದೋಷ ಅಂತ ಗೊತ್ತಿದೆ, ಆದ್ರೂ ಅವ್ರನ್ನ ಕೊಂದ್ರೆ ಪಾಪವೇ ಬರುತ್ತೆ
ಯಾಕೆಂದ್ರೆ ಹಿಂಸೆ ಮಾಡಿದ್ರಿಂದ ಪಾಪ ಬರುತ್ತೆ ಎನ್ನುವ ನಿಯಮ ಮನಸ್ಸಲ್ಲಿ ಇಟ್ಟುಕೊಂಡು ಹೇಳಿದ್ದಿರಬಹುದು. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಹೇ ಲಕ್ಷ್ಮೀಪತೆ ಮಾಧವ, ಆದ್ದರಿಂದ ಈ ಧಾರ್ತರಾಷ್ಟ್ರನ್ನ, ಸ್ವಬಾಂಧವರನ್ನ, ಈ ಹೇಳ್ತಾ ಇದ್ದಾರೆ, ಸ್ವಜನರು ಅಂತ ಅನಿಸ್ತದೆ, ಸುಜನರು ಹೌದು ಅಲ್ವ ಅಂತ ಅನ್ನಿಸ್ತಾ ಇಲ್ಲ. ಸುಜನರು ಬೇರೆ, ಸ್ವಜನರು ಬೇರೆ. ದುರ್ಯೋಧನಾದಿಗಳು ಸ್ವಜನರಿರಬಹುದು, ಸುಜನರಲ್ಲ, ಒಳ್ಳೆಯವರಲ್ಲ. ಆ ದೃಷ್ಟಿ ಕಾಣ್ತಾ ಇಲ್ಲ ಅವನಿಗೆ. ಬಂಧುಗಳು ದೃಷ್ಟಿ ಕಾಣ್ತಾ ಇದ್ದಾನೆ. ಬಂಧುಭಾವ ಅಂದ್ರೆ ಬದ್ನಾತಿ ಬಂಧು ಅಂತ ಹೇಳ್ತಾರೆ. ನಮ್ಮ ಮಾನಸಿಕವಾಗಿ ನಮ್ಮನ್ನೆಲ್ಲ ಒಟ್ಟು ಸೇರ್ತಕ್ಕಂತಹ ಒಂದು ಭಾವಕ್ಕೆ ಬಾಂಧವ್ಯ ಅಂತ ಕರೀತಕ್ಕಂಥದ್ದು. ಅದು ತುಂಬಾ ಒಳ್ಳೆಯದೇ, ಇರ್ಲೇಬೇಕಾದದ್ದು ಬಾಂಧವ್ಯ, ಕೌಟುಂಬಿಕ ಪ್ರಜ್ಞೆ ಸರಿಯಾದದ್ದು. ಆದ್ರೆ ಇಲ್ಲಿ ಆ ಸ್ಥಿತಿ ಇಲ್ಲ. ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಸ್ವಜನರನ್ನ ಕೊಂದು ನಾವು ಸುಖಿಗಳಾಗುವುದು ಹೇಗೆ? ತುಂಬಾ ಸರಿಯಾದ ಮಾತು. ಸ್ವಜನ ಪ್ರೀತಿ, ಧರ್ಮ ಭೀತಿ, ನರಕ ಭೀತಿ ಮುಂತಾದವುಗಳ ಏನು ಪ್ರಜ್ಞೆ ಸರಿಯಾದದ್ದು, ಮಾತು ಸರಿ ಇದೆ. ಆದ್ರೆ ಯಾವ ಜಾಗದಲ್ಲಿ ಹೇಳಬೇಕಿತ್ತು ಆ ಜಾಗ ಅಲ್ಲ ಅದು. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಇವರುಗಳು ಯದ್ಯಪ್ಯೇತೇನ ಪಶ್ಯಂತಿ, ಕೌರವರು ಲೋಭದಿಂದ ಅಪಹತ ಚೇತಸಃ, ಲೋಭದಿಂದ ಅವರು ವಿವೇಕ ಭ್ರಷ್ಟವಾಗಿ ಹೋಗಿದೆ. ಲೋಭ ಅಂದ್ರೆ ಅತಿಯಾದ ಆಸೆ, ಅವರುಗಳ ವಿವೇಕ ಹೊರಟು ಹೋಗಿದೆ ಇವಾಗ. ಯಾಕೆ? ಲೋಭಿಗಳಾಗಿದ್ದಾರೆ. ಅವರಿಗೆ ಭೂಮಿ ಬೇಕಾಗಿದೆ, ಸಂಪತ್ತು ಬೇಕಾಗಿದೆ, ಭೋಗ ಬೇಕಾಗಿದೆ, ರಾಜ್ಯ ಬೇಕಾಗಿದೆ, ಅದರಿಂದ ಲೋಭಿಗಳಾಗಿದ್ದಾರೆ. ಆದ್ರಿಂದ ಅವರಿಗೆ ಕುಲಕ್ಷಯ ಕೃತವಾದ ದೋಷ, ಮಿತ್ರದ್ರೋಹದ ಪಾತಕ ಕಾಣಿಸ್ತಾ ಇಲ್ಲ. ಆದ್ರೆ ನಮಗೆ ಭೂಮಿ ಬೇಡವಲ್ಲ, ನಮಗೆ ರಾಜ್ಯ ಬೇಡವಲ್ಲ, ಅದಕ್ಕೆ ನಾವು ಪಾಪದಿಂದ ನಿವರ್ತನೆ ಆಗ್ಬಿಡೋಣ, ನಾವು ಹಿಂತಿರುಗಿ ಬಿಡೋಣ. ಅವರು ಲೋಭ ಬುದ್ಧಿಯಿಂದ ಅದನ್ನು ಪಡೆದುಕೊಳ್ಳಿ, ಅವಿವೇಕಗಳಾಗಿದ್ದಾರೆ ಅವರು ಅಂತ ಹೇಳ್ತಿದ್ದಾನೆ. ಇಲ್ಲಿ ಮಿತ್ರದ್ರೋಹ, ಕುಲಕ್ಷಯಕೃತ ದ್ರೋಹ ಅಂತ ಎರಡು ದ್ರೋಹ ಹೇಳ್ತಾ ಇದ್ದಾನೆ, ಎರಡು ದೋಷವನ್ನು ಹೇಳ್ತಾ ಇದ್ದಾನೆ. ಅದು ಪಾಪ ಎಂಬುದಾಗಿ. ಕುಲಕ್ಷಯ ಅನ್ನುವಂಥ ಒಂದು ಪಾಪ ನಡೀತಾ ಇದೆ ಇಲ್ಲಿ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಈ ಕುಲನಾಶ ಆಗ್ತಕ್ಕಂಥದ್ದು ಮಹಾಪಾಪ ಅಂತ. ಅವನು ಕುಲನಾಶ ಮಾಡುವವನು ಪಾಪಿಷ್ಠ ತಮ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ಇಡೀ ಕೌರವ ಕುಲ ನಾಶವಾಗ್ತಾ ಇದೆ ಇಲ್ಲಿ. ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜರುಗಳೆಲ್ಲ ಸೇರ್ಕೊಂಡಿದ್ದಾರೆ, ಅವ್ರ ಕುಲವೂ ನಾಶ ಆಗ್ತಾ ಇದೆ. ಆ ಕುಲನಾಶ ಅಂತಕ್ಕಂಥದ್ದು ಒಂದು ಪಾಪ ಘಟಿಸ್ತಾ ಇದೆ. ಇನ್ನೊಂದು ಮಿತ್ರದ್ರೋಹ ಅಂತಕ್ಕಂಥ ಪಾಪ. ನಮ್ಮ ಎದುರಿಗೆ ಎಷ್ಟೋ ಜನ ಮಿತ್ರರು ಇದ್ದಾರೆ, ಅವರ ಕಡೆಯ ಮಿತ್ರರು ನಮ್ಮ ಕಡೆಗಿದ್ದಾರೆ, ನಮ್ಮ ಮಿತ್ರರು ಆ ಕಡೆಗಿದ್ದೇವೆ. ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಮಿತ್ರ ಎಂಬ ಶಬ್ದಕ್ಕೆ ಹಿತೈಷಿ ಅಂತನೂ ತೆಗೆದುಕೊಳ್ಬೇಕಾಗ್ತದೆ. ಭೀಷ್ಮರಾಗ್ಲಿ, ದ್ರೋಣರಾಗ್ಲಿ, ಕೃಪರಾಗ್ಲಿ ಹಿತೈಷಿಗಳಾಗಿದ್ರು. ಮಿತ್ರ ಅನ್ನುವ ಶಬ್ದಕ್ಕೆ ಸ್ನೇಹದ ಒಂದು ವ್ಯಾಖ್ಯಾನ ಶಾಸ್ತ್ರಕಾರರು ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಪ್ರೀತಿಯನ್ನು ಕೊಡುವುದು, ತೆಗೆದುಕೊಳ್ಳೋದು. ಗುಹ್ಯಮಾಖ್ಯಾತಿ ಪೃಚ್ಛತಿ ದದಾತಿ ಪ್ರತಿಗೃಹಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ ಎಂಬುದಾಗಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಇಬ್ಬರ ಮಧ್ಯೆ ಪ್ರೇಮ ಇದೆ ಅಂದ್ರೆ ಲಕ್ಷಣ ಏನಪ್ಪಾ ಅಂದ್ರೆ ಅವರಿಬ್ಬರ ಮಧ್ಯೆ ಕೊಟ್ಟು ತೆಗೆದುಕೊಳ್ಳತಕ್ಕಂಥ ವ್ಯವಹಾರ ಇರಬೇಕು. ರಹಸ್ಯವನ್ನ ಇವನು ಕೇಳಬೇಕು, ಅವನು ಹೇಳಬೇಕು, ಅವನು ಇವನ ರಹಸ್ಯವನ್ನು ಕೇಳಬೇಕು, ಹೇಳಬೇಕು. ದದಾತಿ ಪ್ರತಿಗೃಹಾತಿ, ತನ್ನಲ್ಲಿರೋ ವಸ್ತುವನ್ನು ಕೊಡಬೇಕು, ಅವನಲ್ಲಿರೋ ವಸ್ತುವನ್ನು ಕೇಳಬೇಕು. ಆ ಸ್ವಾತಂತ್ರ್ಯ ಇಬ್ಬರಲ್ಲೂ ಇರಬೇಕು. ತನ್ನಲ್ಲಿರುವುದನ್ನ ತಿನ್ನುವಂತ ವಸ್ತುವನ್ನು ಅವನಿಗೆ ಕೊಡಬೇಕು, ಅವನು ಕೊಡತಕ್ಕಂಥ ವಸ್ತುವನ್ನು ತಾನು ಸ್ವೀಕರಿಸಬೇಕು. ಈ ರೀತಿ ಇವರಿಬ್ಬರ ಮಧ್ಯೆ 6 ಲಕ್ಷಣಗಳಿದ್ರೆ ಷಡ್ವಿಧಂ ಸ್ನೇಹ ಲಕ್ಷಣಂ ಪ್ರೀತಿ ಲಕ್ಷಣಂ ಎಂಬುದಾಗಿ ಹೇಳ್ತಾರೆ.
ಒಂದು ರಹಸ್ಯವನ್ನ ಒಬ್ಬ ವ್ಯಕ್ತಿ ಕೇಳ್ತಿದ್ದಾನೆ ಅಂದ ತಕ್ಷಣ ಸ್ನೇಹಿತನಾಗಿದ್ರೆ ಹೇಳಿಬಿಡ್ಬೇಕು ಅವನ ಹತ್ರ. ಸ್ನೇಹಿತನ ಹತ್ರ ಯಾವ ರಹಸ್ಯವನ್ನು ಬಚ್ಚಿಡಕೂಡದು. ಆ ರೀತಿಯ ಒಂದು ಸಂಬಂಧ ಅಂತ ಹೇಳ್ತಾರೆ. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ, ಗುಹ್ಯಾನ್ ನಿಗೂಹಯತಿ ಗುಣಾನ್ ಪ್ರಕಟೀಕರೋತಿ, ಅಪದ್ಗತಂ ನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ. ಮಿತ್ರನ ಲಕ್ಷಣವನ್ನ ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಪಾಪಾನ್ ನಿವಾರಯತಿ, ಕೆಟ್ಟ ಕೆಲಸ ಮಾಡೋದ್ರಿಂದ ನಮ್ಮ ತಡೀತಾನೆ. ಯೋಜಯತೆ ಹಿತಾಯ, ಸನ್ಮಾರ್ಗದಲ್ಲಿ ನಮ್ಮಲ್ಲಿ ಪ್ರೇರಣೆಯನ್ನು ಮಾಡ್ತಾನೆ. ಗುಹ್ಯಾನ್ ನಿಗೂಹಯತಿ, ನಮ್ಮ ಗುಟ್ಟನ್ನ ಅವನು ರಟ್ಟು ಮಾಡಲ್ಲ, ಒಳಗಡೆ ಇಟ್ಕೊಳ್ತಾನೆ. ಗುಣಾನ್ ಪ್ರಕಟೀಕರೋತಿ, ನಮ್ಮ ಒಳ್ಳೆಯ ಗುಣವನ್ನ ಸಮಾಜದ ಮುಂದೆ ತೋರಿಸ್ಕೊಡ್ತಾನೆ. ಅಪದ್ಗತಂನ ದದಾತಿ ಜಹಾತಿ ಕಾಲೆ, ಕಷ್ಟ ಕಾಲದಲ್ಲಿ ಕೈ ಬಿಡೋಲ್ಲ, ಸಹಾಯ ಮಾಡ್ತಾನೆ. ಈ 6 ಲಕ್ಷಣಗಳಿದ್ರೆ ಸನ್ಮಿತ್ರ ಲಕ್ಷಣವಿದಂ, ಇದು ಒಳ್ಳೆಯ ಮಿತ್ರ ಲಕ್ಷಣ ಅಂತ. ಅಂದ್ರೆ ಮಿತ್ರರ ಮಧ್ಯೆ ಇರತಕ್ಕಂಥ ಒಂದು ಬಾಂಧವ್ಯ ಏನಿದೆ ಅದು ತುಂಬಾ ಶ್ರೇಷ್ಠವಾದ ಪವಿತ್ರವಾದದ್ದು. ಆ ಮಿತ್ರ ದ್ರೋಹ ಅನ್ನುವಂಥದ್ದು ಪಾಪ ಎಂಬುದಾಗಿ ಹೇಳ್ತಿದ್ದ ನೋಡಿ, ಎಷ್ಟು ಅದ್ಭುತವಾದ ಮಾತಿದು. ಅಂದ್ರೆ ಆ ವಿಶ್ವಾಸ ದ್ರೋಹ ಅದು ಅಂತ. ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನ ಮೇಲೆ ಅಪಾರವಾದ ವಿಶ್ವಾಸವನ್ನು ಇಟ್ಟಿರ್ತಾನೆ. ಅವನು ಮೋಸ ಮಾಡಿದ್ರೆ, ಆ ವಿಶ್ವಾಸ ದ್ರೋಹ ಮಾಡಿದ್ರೆ ಅದು ಮಹಾಪಾಪ ಎಂಬುದಾಗಿ ಹೇಳುತ್ತ. ನಿಜವಾಗಿ ಸತ್ಯವಾದ ಮಾತು. ಗಂಡ ಹೆಂಡತಿಯ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ಇಬ್ಬರು ಸ್ನೇಹಿತರ ಮಧ್ಯೆ ಏನೊಂದು ವಿಶ್ವಾಸದಿಂದ ಪ್ರೀತಿ ಏರ್ಪಟ್ಟಿರುತ್ತೆ, ಆ ವಿಶ್ವಾಸಕ್ಕೆ ಪೆಟ್ಟು ಬಿದ್ದರೆ ಬಹಳ ದೊಡ್ಡ ಪಾಪ ಅದು. ಭಗವಂತನೇ ಶಿಕ್ಷೆ ಕೊಡ್ತಾನೆ ಇಲ್ಲಿ. ಹೆಂಡತಿ ಗಂಡನನ್ನ ಆಶ್ರಯಿಸಿಕೊಂಡು ತನ್ನೆಲ್ಲ ಮನೆಯವರನ್ನ ತೊರೆದು ಗಂಡನನ್ನೇ ಆಶ್ರಯಿಸಿಕೊಂಡು ಬಂದಿರ್ತಾಳೆ. ವಿಶ್ವಾಸವನ್ನಿಟ್ಟಿರ್ತಾಳೆ ಅವನ ಮೇಲೆ, ನಂಬಿಕೆಯನ್ನಿಟ್ಟಿರ್ತಾಳೆ. ಅವನು ಆ ವಿಶ್ವಾಸಕ್ಕೆ ದ್ರೋಹ ಬಗೆದ್ರೆ ಅದು ಮಹಾಪಾಪವಾಗ್ತದೆ. ಹಾಗೆ ಹೆಂಡತಿಯ ಮೇಲೆ ಗಂಡ ವಿಶ್ವಾಸವನ್ನಿಟ್ಟಿರ್ತಾನೆ. ನಾನು ಮನೆಯವರೆಗೆ ಹೋಗಿ ವ್ಯವಹಾರವನ್ನು ಮಾಡಿಕೊಂಡು ಬರುವಾಗ ಈಕೆ ಸ್ವಸ್ಥವಾಗಿ ನನ್ನದೇ ಚಿಂತನೆಯಲ್ಲಿ ಇರ್ತಾಳೆ ಅನ್ನುವ ಭಾವನೆಯಲ್ಲಿ ಇರ್ತಾನೆ. ಆಕೆ ಏನು ಪರಪತಿಯನ್ನು ಉಪಪತಿಯ ಸಂಬಂಧವನ್ನು ಇಟ್ಟುಕೊಂಡಾಗ ಅದು ವಿಶ್ವಾಸ ದ್ರೋಹವಾಗ್ತದೆ. ಆ ದ್ರೋಹಕ್ಕೆ ನಿಷ್ಕೃತಿ ಇಲ್ಲ, ಅದಕ್ಕೆ ಕ್ಷಮೆ ಇಲ್ಲ. ಇಬ್ಬರು ಸ್ನೇಹಿತರು ಅಂತ, ಅದು ಅಣ್ಣ ತಮ್ಮಂದಿರು ಆಗಿರಬಹುದು, ಅಕ್ಕ ತಂಗಿಯರಾಗಿರಬಹುದು, ಸ್ನೇಹಿತರಾಗಿರಬಹುದು. ವಿಶ್ವಾಸದ ಆಧಾರದ ಮೇಲೆ ನಿಂತಹ ಪ್ರೇಮ ಏನಿದೆ ರಾಮಾಯಣದ ಒಂದು ಪ್ರಸಂಗದಲ್ಲಿ ಮೈನಾಕ ಪರ್ವತ, ಸಮುದ್ರರಾಜ ಮೈನಾಕ ಪರ್ವತಕ್ಕೆ ಹೇಳ್ತಾನೆ, ನೋಡು ಶ್ರೀರಾಮಚಂದ್ರ ಹೊರಟಿದ್ದಾನೆ, ಆ ಶ್ರೀರಾಮಚಂದ್ರನ ಮಾರುತಿ ಹೊರಟಿದ್ದಾನೆ ಲಂಕೆಗೆ, ಅವನಿಗೆ ನಾವೇ ಸಹಾಯ ಬೇಕು ಅಂತ. ಯಾಕಂದ್ರೆ ಅವನ ತಂದೆಯು ವಾಯುದೇವನು ಈ ಮೈನಾಕ ಪರ್ವತ ಸಮುದ್ರಕ್ಕೆ ಬರುವುದಕ್ಕೆ ಸಹಾಯ ಮಾಡಿದ್ದಾನೆ, ಮತ್ತು ಶ್ರೀರಾಮಚಂದ್ರನ ಹಿರಿಯದಾಸರನ್ನು ಸಾಗರವನ್ನ ಆಗ್ಲಿಕ್ಕೆ ಕಾರಣನಾಗಿದ್ದಾನೆ. ಆದ್ರಿಂದ ಅವರು ನಮಗೆ ಮಾಡಿದ ಸಹಾಯಕ್ಕೆ ನಾವು ಪ್ರತ್ಯುಪಕಾರವನ್ನು ಮಾಡಬೇಕು, ಇಲ್ಲದಿದ್ದು ದ್ರೋಹವಾಗ್ತದೆ. ಆ ವಿಶ್ವಾಸಕ್ಕೆ ದ್ರೋಹ ಮಾಡತಕ್ಕಂಥದ್ದು ಅದು ಕ್ಷಮೆ ಇಲ್ಲದ ಪಾಪ ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ಮಿತ್ರದ್ರೋಹನು ಸಣ್ಣ ವಿಷಯ ಅಲ್ಲ. ನಾವು ಬಹುಶಃ ಧರ್ಮಶಾಸ್ತ್ರದಲ್ಲಿ ಚರ್ಚೆ ವಿಷಯಕ್ಕೆ ಬಂದಾಗ ಈ ಮಿತ್ರದ್ರೋಹದ ವಿಷಯ ಬಗ್ಗೆ ಮಾತಾಡಲ್ಲ, ಭಗವದ್ಗೀತೆಯಲ್ಲಿ ಅದು ವಿಷಯ ಬಂದಿದೆ. ಇಬ್ಬರ ಮಧ್ಯೆ ಇರತಕ್ಕಂಥ ಗಾಢವಾದ ಸಂಬಂಧ, ವಿಶ್ವಾಸದ ಆಧಾರದ ಮೇಲೆ ಇರತಕ್ಕಂಥ ಸಂಬಂಧಕ್ಕೆ ಏನಾದರೂ ಧಕ್ಕೆ ಬಂದ್ರೆ, ಒಬ್ಬರು ಇನ್ನೊಬ್ಬರಿಗೆ ಮೋಸ ಮಾಡಿದರೆ, ನಂಬಿಕೆಗೆ ದ್ರೋಹ ಮಾಡಿದ್ರೆ ಅವರು ತುಂಬಾ ದೊಡ್ಡ ಪಾಪ ಮಾಡ್ತಾರೆ ಅಂತ. ಅದಕ್ಕೆ ಕ್ಷಮೆ ಇಲ್ಲದ ಪಾಪ ಅದು. ಆದ್ರಿಂದ ನಂಬಿಕೆ ಇಟ್ಟಂತಹ ವ್ಯಕ್ತಿಗೆ ಎಂದೂ ದ್ರೋಹ ಮಾಡಕೂಡುದು. ಆದ್ರೆ ಇವತ್ತೇನಾಗ್ತಾ ಇದೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟು ಎಷ್ಟೋ ಜನ ಸ್ನೇಹಿತರು, ನಮ್ಮ ಒಡನಾಡಿಗಳು ಎಲ್ಲ ನಾವು ಬಂದಿದ್ದೇವೆ ಗುರುಕುಲದಲ್ಲಿ, ಇವತ್ತು ಪರಸ್ಪರ ವೈರಿಗಳಾಗಿ ಎದುರಿಗೆ ನಿಂತ್ಕೊಂಡಿದ್ದೇವೆ. ಒಂದು ಬಾಂಧವರು ನಿಂತ್ಕೊಂಡಿದ್ದೇವೆ, ಅದೂ ದೋಷ. ಬಂಧುಕ್ಷಯವೂ ದೋಷ. ಮಿತ್ರರಿಗೆ ದ್ರೋಹ ಮಾಡಿದಾಗ ಆಗ್ತಾ ಇದೆ. ಇಂತಹ ಪಾಪಕ್ಕೆ ನಾವು ಹೊರಟಿದ್ದೇವೆ ಎಂಬುದಾಗಿ ಅರ್ಜುನ ಇಲ್ಲಿ ಸ್ಥಳವನ್ನು ನೋಡದೆ ಧರ್ಮದ ತೀರ್ಮಾನಕ್ಕೆ ಬಂದಿದ್ದಾನೆ. ಅವನ ತೀರ್ಮಾನ ಸರಿ ಇದೆ, ಆದ್ರೆ ಹಾಗೆ ತೀರ್ಮಾನ ಮಾಡುವ ಜಾಗ ಇದಲ್ಲ. ಅದನ್ನ ನಾಳೆ ದಿನ ನೋಡೋಣ. ನಾಳೆ ಗೀತಾ ಜಯಂತಿ ಕುರಿತಾಗಿ ಶ್ರೀಮದ್ ಭಗವದ್ಗೀತೆಯನ್ನ ತಮ್ಮ ತಮ್ಮ ಮನೆಯಲ್ಲಿ ಆರಾಧನೆ ಮಾಡಿ, ಗೀತೆಯನ್ನ ಪೂಜಿಸಿ, ಕೆಲವು ಗೀತಾಧ್ಯಾಯಗಳನ್ನ ಪಾರಾಯಣ ಮಾಡಿ,
ಸಂಜೆ ಸಮಯ ನಾವು ಭಗವದ್ಗೀತೆ ಚಿಂತನೆಯನ್ನು ಮತ್ತೆ ಮುಂದುವರಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.